ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಆನ್ಲೈನ್ ತರಗತಿಯಲ್ಲಿ ನಾವಿವತ್ತು ಇತಿಹಾಸ ವಿಷಯದ 2ನೇ ಅಧ್ಯಾಯ ಮಾನವನ ವಿಕಸನದ ಕಥೆ, ದ ಸ್ಟೋರಿ ಆಫ್ ದ ಇವಲ್ಯೂಷನ್ ಆಫ್ ಮ್ಯಾನ್, ಇದರ 2ನೇ ಭಾಗ ಜೀವದ ಉಗಮ ಮತ್ತು ವಿಕಸನ, ಈ ಭಾಗವನ್ನ ಆರಂಭಿಸೋಣ. ದ ಒರಿಜಿನ್ ಅಂಡ್ ದ ಇವಲ್ಯೂಷನ್ ಆಫ್ ದ ಲೈಫ್. ನಾವು ಕಳೆದ ಸರಣಿಯಲ್ಲಿ ಅಭ್ಯಾಸ ಮಾಡಿದೀವಿ. ಮೊದಲನೆಯ ಸರಣಿಯಲ್ಲಿ ಹ್ಯೂಮನ್ ಎನ್ನುವ ಪದ ಹೇಗ್ ಬಂತು, ಭೂಮಿಯ ವಿಕಸನದ ಬೇರೆ ಬೇರೆ ಸಿದ್ಧಾಂತಗಳು, ದ ಸ್ಟೆಡಿ ಸ್ಟೇಟ್ ಥಿಯರಿ, ಬಿಗ್ ಬ್ಯಾಂಗ್ ಥಿಯರಿ, ಪಲ್ಸಾಟಿಂಗ್ ಥಿಯರಿ, ಇವುಗಳ ಬಗ್ಗೆ ಅಭ್ಯಾಸ ಮಾಡಿದೀವಿ. ಜೊತೆಯಲ್ಲಿ ಭೂಮಿಯ ಕ್ರಸ್ಟ್ ಹೇಗೆ ರಚನೆಗೊಂಡಿತು, ಹೇಗೆ ಭೂಮಿಯ ಮೇಲೆ ಪದೇ ಪದೇ ನಡೀತಾ ಇದ್ದಂತಹ ಸಂಘರ್ಷಗಳು, ಜ್ವಾಲಾಮುಖಿಯ ಸ್ಫೋಟಗಳು, ಉಲ್ಕೆಗಳ ಡಿಕ್ಕಿಯಾಗುವಿಕೆ ಹಾಗೂ ಭೂಮಿಯ ಓರೆಯಾಗುವಿಕೆ, ಚಂದ್ರನ ಉಗಮ, ಜೊತೆಯಲ್ಲಿ ಭೂಮಿಯ ಮೇಲೆ ಪರ್ವತಗಳು, ಕಣಿವೆಗಳು, ಮೋಡ, ಮಳೆ, ಹಳ್ಳ, ಕೊಳ್ಳ, ಸಮುದ್ರ, ಸಾಗರದ ತಳ, ಇವೆಲ್ಲ ರಚನೆಯಾಗಿದ್ದನ್ನ ನಾವು ಮೊದಲನೆಯ ಸರಣಿಯಲ್ಲಿ ಅಭ್ಯಾಸ ಮಾಡಿದೀವಿ. 2ನೆಯ ಸರಣಿಯಲ್ಲಿ ಒರಿಜಿನ್ ಅಂಡ್ ಇವಲ್ಯೂಷನ್ ಆಫ್ ಲೈಫ್, ಮನುಷ್ಯನ ಉಗಮ, ಜೀವಿಯ ಉಗಮ ಹಾಗೂ ವಿಕಸನದ ಕಡೆಗೆ ಹೋಗೋಣ. ಈ ಭೂಮಿಯ ಉಗಮದ ನಂತರದಲ್ಲಿ ಜೀವಿಗಳ ಉಗಮಕ್ಕೆ ಬಂದ್ರೆ ಅನೇಕ ಸಿದ್ಧಾಂತಗಳಿದಾವೆ. There are many theories regarding origin and evolution of life. ಒಂದು ಜನಪ್ರಿಯವಾದಂತಹ ಸಿದ್ಧಾಂತ ಇದೆ. ಆ ಜನಪ್ರಿಯವಾದಂತಹ ಸಿದ್ಧಾಂತ ಹೇಳುತ್ತೆ 700 ಮಿಲಿಯನ್ ವರ್ಷಗಳ ಹಿಂದೆ, 700 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಒಂದು ಜೀವಿ ಹುಟ್ಟಿಕೊಂಡಿತು. ಹಾಗಾದ್ರೆ ಆ ಜೀವಿ ಹುಟ್ಕೊಳ್ಳೋದಕ್ಕೆ ಕಾರಣವಾಗಿದ್ದು ಯಾರ್ಯಾರು ಅಂತ ನೋಡಿದಾಗ, ವಾತಾವರಣದಲ್ಲಿ ಹಾಗೂ ಭೂಮಿಯ ಮೇಲ್ಮೈನಲ್ಲಿದ್ದಂತಹ ಮೂಲಭೂತ ರಾಸಾಯನಿಕಗಳಾದಂತಹ ಹೈಡ್ರೋಜನ್, ಅಥವಾ ಅದನ್ನ ನಾವೇನಂತ ಕರಿತೀವಿ ಹೇಳಿ, ಜಲಜನಕ ಅಂತ ಕರಿತೀವಿ. ಜಲಜನಕ, ಈ ಜಲಜನಕ ಹಾಗೂ ಇಂಗಾಲ, ಕಾರ್ಬನ್, ಇಂಗಾಲ ಮತ್ತು ಜಲಜನಕ, ಇಂಗಾಲ ಅಥವಾ ಕಾರ್ಬನ್ ಅಂತ ಏನ್ ಕರಿತೀವಿ, ಈ ಇಂಗಾಲ ಮತ್ತು ಜಲಜನಕಗಳ ಸೇರ್ಪಡೆಯಿಂದ, ಜಲಜನಕ ಮತ್ತು ಇಂಗಾಲಗಳ ಸೇರ್ಪಡೆಯಿಂದ ಅಥವಾ ಇವುಗಳ ಸಮ್ಮಿಲನದಿಂದ ಜೀವಿಯೊಂದು ನೀರಿನಲ್ಲಿ ಉಗಮ ಹೊಂದಿತು ಅಂತ ಹೇಳ್ತಾರೆ. 700 ಮಿಲಿಯನ್ ವರ್ಷಗಳ ಹಿಂದೆ 2 ವಸ್ತುಗಳ ಕಡೆಗೆ ಗಮನ ಇರಲಿ, ಹೈಡ್ರೋಜನ್ ಅಂಡ್ ಕಾರ್ಬನ್, ಇಂಗಾಲ ಮತ್ತು ಜಲಜನಕ, ಇವುಗಳ ಸಮ್ಮಿಲನದಿಂದ ನೀರಿನಲ್ಲಿ ಜೀವಿಯೊಂದು ಉಗಮಗೊಂಡಿದೆ. ಅಲ್ಲಿಗೆ ಜೀವಿ ಉಗಮಗೊಂಡಿತು ಅಂತ ನೋಡ್ತೀವಿ. 700 million years ago, the basic chemicals in the Earth's atmosphere, hydrogen and carbon, somehow combined to form life in the water. ಅವೆರಡರ ಸೇರ್ಪಡೆಯಿಂದ ಜೀವಿಯೊಂದು ಭೂಮಿಯ ಮೇಲೆ ಉಗಮಿಸಿತು ಅಂತ ನೋಡ್ತೀವಿ. ಅದು ನೀರಿನಲ್ಲಿ ಹುಟ್ಟಿಕೊಂಡಂತಹ ಜೀವಿ, ಆರಂಭದ ಜೀವಿ. ಸೊ ಈ ನೀರಿನಲ್ಲಿ ಹುಟ್ಟಿಕೊಂಡಂತಹ ಜೀವಿ ನಿಧಾನವಾಗಿ ಅಭಿವೃದ್ಧಿಯನ್ನ ಹೊಂದುತ್ತಾ ಬೆಚ್ಚಗಿನ ಪ್ರದೇಶಗಳನ್ನ ಆವರಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹಾಗೂ ಈ ಜೀವಿ ಏನಿದೆ ಇದನ್ನ ಆರಂಭಿಕ ಸಸ್ಯ ಅಂತ ನಾವು ಪರಿಗಣಿಸ್ತೀವಿ. ಈ ಜೀವಿ ಏನಿದೆ, ಈ ಜೀವಿಯನ್ನ ಆರಂಭಿಕ ಸಸ್ಯ ಅಂತ ಪರಿಗಣಿಸ್ತೀವಿ. ಆರಂಭಿಕ ಸಸ್ಯದ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ದಿಸ್ ಸ್ಲೋಲಿ ಇವಾಲ್ವ್ಡ್ into primitive water plants. ಆರಂಭಿಕ ಸಸ್ಯಗಳಾಗಿ ಬೆಳೆದು ನಿಧಾನಕ್ಕೆ ಇದು ಆವರಿಸಿಕೊಳ್ತಾ ಇದೆ. They begin to grow and occupy the shallow and warm seas. ನಿಧಾನವಾಗಿ ಇದು ಬೆಚ್ಚಗಿನ ಪ್ರದೇಶಗಳನ್ನ ಏನ್ ಮಾಡ್ತಾ ಇದೆ, ಆವರಿಸಿಕೊಳ್ತಾ ಇದೆ. ಹಾಗೇನೆ ಸಮುದ್ರವನ್ನ ಬಿಟ್ಟು ಭೂಮಿಗೂ ಬರುತ್ತೆ, ಭೂಮಿಯನ್ನು ಆವರಿಸಿಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅಲ್ಲಿಗೆ 700 ಮಿಲಿಯನ್ ವರ್ಷಗಳ ಹಿಂದೆ ಅದಾವುದೋ ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ಜಲಜನಕ ಮತ್ತು ಇಂಗಾಲಗಳ ಸಮ್ಮಿಲನ ಆಯಿತು, ಜೀವಿಯೊಂದು ಸೃಷ್ಟಿಯಾಯಿತು ನೀರಿನಲ್ಲಿ. ಅದನ್ನ ಆರಂಭಿಕ ಸಸ್ಯ ಅಂತೀವಿ. ಅದು ಸಮುದ್ರದ ಬೆಚ್ಚಗಿನ ಭಾಗದಲ್ಲಿ ತನ್ನನ್ನ ತಾನು ಬೆಳೆಸ್ಕೊಳ್ತಾ ಇದೆ, ಬೆಳಿತಾ ಇದೆ ಹಾಗೂ ನಿಧಾನಕ್ಕೆ ಭೂಮಿಯನ್ನ ಆವರಿಸಿಕೊಳ್ತಾ ಇದೆ. ಇದಾದ ನಂತರದಲ್ಲಿ ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದೆ, ಇವೆಲ್ಲ ಆಗಿದ್ದು 700 ಮಿಲಿಯನ್ ವರ್ಷಗಳ ಹಿಂದಾದ್ರೆ ಸುಮಾರು 500 ಮಿಲಿಯನ್ ವರ್ಷಗಳ ಹಿಂದೆ ಮತ್ತೊಂದು ಜೀವಿ ನೀರಿನಲ್ಲಿ ಹುಟ್ಟಿಕೊಳ್ಳುತ್ತೆ. ಅದನ್ನ ಪ್ರೋಟೋಜೋವಾ ಅಂತ ಕರೀತಾರೆ. ನೀರಿನಲ್ಲಿ ಹುಟ್ಟಿಕೊಂಡಂತಹ ಮತ್ತೊಂದು ಜೀವಿ ಪ್ರೋಟೋಜೋವಾ.
ಈ ಪ್ರೋಟೋಸೋವಾ ಏನಿದೆ ಇದನ್ನ ಪ್ರಾಣಿ ಪ್ರಭೇದದ ಪ್ರಥಮ ರೂಪ ಅಂತ ಕರೀತಾರೆ. 500 ಮಿಲಿಯನ್ ವರ್ಷಗಳ ಹಿಂದೆ ಮತ್ತೊಂದು ಪ್ರಾಣಿ ಪ್ರಭೇದ ಹುಟ್ಕೊಂಡಿದೆ, ಅದನ್ನ ಪ್ರೋಟೋಜೋವಾ ಅಂತ ಕರಿತೀವಿ. ಈ ಪ್ರೋಟೋಜೋವಾ ಪ್ರಾಣಿ ಪ್ರಭೇದದ ಪ್ರಪ್ರಥಮ ರೂಪ ಅಂತ ಪರಿಗಣಿಸ್ತೀವಿ. About 500 million years ago, Protozoa originated in the water. Protozoa originated in the water. ನೀರಲ್ಲಿ, ಮತ್ತೆ ನೀರಲ್ಲಿ ಹುಟ್ಟಿಕೊಂಡಿದೆ ಜೀವಿ ಅಂತ ನೋಡ್ತೀವಿ. It is considered to be the first form of animal life. ಇದು ಪ್ರಾಣಿ ಪ್ರಭೇದದ ಮೊಟ್ಟ ಮೊದಲ ರೂಪ ಅಂತ ಪ್ರೊಟೋಜೋವಾಗಳನ್ನ ಪರಿಗಣಿಸ್ತೀವಿ. ಅಲ್ಲಿಗೆ ಸಸ್ಯಗಳು ಬಂದಿವೆ, ಪ್ರೊಟೋಜೋವಾಗಳು ಬಂದಿದೆ, ಏಕಕೋಶ ಜೀವಿಗಳಿದು. ಉದಾಹರಣೆಗೆ ನಾವು ನೋಡ್ತೀವಿ ಅಮೀಬಾ ಹಾಗೂ ಯುಗ್ಲಿನಾದಂತಹ ಅನೇಕ ಜೀವಿಗಳು ಏಕಕೋಶ ಜೀವಿಗಳು, ಆರಂಭಿಕ ಜೀವಿಗಳು. ಪ್ರಾಣಿ ಪ್ರಭೇದದ ಪ್ರಪ್ರಥಮ ರೂಪ ಪ್ರೊಟೋಜೋವಾಗಳು ಹುಟ್ಟಿಕೊಂಡವು. ಈ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಬದಲಾವಣೆಗೊಂಡವು. ದೆನ್ ಸಿಂಗಲ್ ಸೆಲ್ ಬೀಯಿಂಗ್ಸ್ ಏನು ಪ್ರೊಟೋಜೋವಾಗಳಿದ್ದಾವೆ, ಅಮೀಬಾದಂತಹ ಜೀವಿಗಳಿದ್ದಾವೆ, ಸಿಂಗಲ್ ಸೆಲ್ ಬೀಯಿಂಗ್ಸ್ ಬಿಕೇಮ್ ಮಲ್ಟಿ ಸೆಲ್ಯುಲರ್ ಅಂತ ನೋಡ್ತೀವಿ. ಈ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಬದಲಾವಣೆಯಾದವು. ದೆನ್ ಸಿಂಗಲ್ ಸೆಲ್ ಬೀಯಿಂಗ್ಸ್ ಬಿಕೇಮ್ ಮಲ್ಟಿ ಸೆಲ್ಯುಲರ್. The primitive life forms like photosynthetic bacteria. ಆರಂಭಿಕ ಪ್ರಾಣಿ ಪ್ರಭೇದಗಳ ಒಂದು ರೂಪವಾದಂತಹ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡುವಂತಹ ಬ್ಯಾಕ್ಟೀರಿಯಾದಂತಹ ಜೀವಿಗಳು. The primitive life forms like photosynthetic bacteria released oxygen into the atmosphere as they evolved. ಅವು ಅಭಿವೃದ್ಧಿಯನ್ನ ಹೊಂದ್ತಾ ಇದ್ದ ಹಾಗೆ ವಾತಾವರಣಕ್ಕೆ ಆಮ್ಲಜನಕವನ್ನ ಬಿಡುಗಡೆ ಮಾಡಿದ್ವು. ಈ ಆಮ್ಲಜನಕದ ಬಿಡುಗಡೆ ಏನಿದೆ ಇದು ಉನ್ನತ ಹಂತದ ಜೀವಿಗಳ ವಿಕಸನಕ್ಕೆ ಬಹಳ ಮಹತ್ವಪೂರ್ಣವಾದಂತಹ ಕೊಡುಗೆಯನ್ನ ಕೊಡುತ್ತೆ. ಅಲ್ಲಿಗೆ ಆರಂಭಿಕ ಸಸ್ಯ ನೀರಲ್ಲಿ ಹುಟ್ಕೊಂತು. 700 ಮಿಲಿಯನ್ ವರ್ಷಗಳ ಹಿಂದೆ, 500 ಮಿಲಿಯನ್ ವರ್ಷಗಳ ಹಿಂದೆ ಪ್ರೊಟೋಜೋವಾಗಳು ಬಂದವು. ಅವುಗಳಲ್ಲಿ ಮಾರ್ಪಾಡಾಗಿ ಬಹುಕೋಶ ಜೀವಿಗಳು ಬಂದಿದೆ. ಅವು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾ ಇದೆ. ಇದಾದ ನಂತರದಲ್ಲಿ ನಾವು ಗಮನಿಸ್ತೀವಿ ಅನೇಕ ಜಲಚರಗಳು ಉಗಮವನ್ನ ಹೊಂದಿದವು ಅಂತ ನೋಡ್ತೀವಿ. ಅನೇಕ ಜಲಚರಗಳು ಕಾಣಿಸಿಕೊಂಡು ಜೊತೆಯಲ್ಲಿ ಅನೇಕ ಕೀಟಗಳು, ಜಲಚರಗಳು ಹಾಗೂ ಅದರ ಜೊತೆಯಲ್ಲಿ ಅನೇಕ ಕೀಟಗಳು ಕೂಡ ಕಾಣಿಸಿಕೊಂಡವು ಆರಂಭದಲ್ಲಿ. ಅಲ್ಲಿಗೆ ವಾಟರ್ ಕ್ರಿಯೇಟರ್ಸ್ ಅಪಿಯರ್ಡ್ ಅಂತ ನೋಡ್ತೀವಿ. ಇನ್ಸೆಕ್ಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ವಾಟರ್ ಕ್ರಿಯೇಟರ್ಸ್ ಅಪಿಯರ್ಡ್. ಅನೇಕ ಜಲಚರಗಳು ಈ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು, ಭೂಮಿಯ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಕೀಟಗಳು, ಸಣ್ಣ ಕೀಟಗಳು, ಇನ್ಸೆಕ್ಟ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಅದಾದ ನಂತರದಲ್ಲಿ ನಾವು ನೋಡ್ತೀವಿ ಈ ಉಭಯವಾಸಿಗಳೇನಿದಾವೆ ಇವು ನೀರಿನಲ್ಲಿಯೂ ಬದುಕಬಲ್ಲದು ಹಾಗೂ ಭೂಮಿಯ ಮೇಲೂ ಬದುಕಬಲ್ಲದು. ಎಂಪಿಬಿಯನ್ಸ್ ಅಂತ ಕರಿತೀವಿ. ಎಂಪಿಬಿಯನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ ಇಲ್ಲಿ ಉಭಯವಾಸಿಗಳು ನೀರಿನಲ್ಲಿ ಹಾಗೂ ಭೂಮಿಯಲ್ಲಿ ಎರಡೂ ಕಡೆ ಬದುಕಬಲ್ಲಂತಹ ಕಪ್ಪೆ, ಹಾವು ಮೊದಲಾದಂತಹ ಉಭಯವಾಸಿಗಳು ಕಾಣಿಸಿಕೊಂಡು ಈ ಪ್ರಪಂಚದಲ್ಲಿ. ಅಲ್ಲಿಗೆ ಮತ್ತೊಂದು ಹೊಸ ಸೇರ್ಪಡೆ ಎಂಪಿಬಿಯನ್ಸ್. ವಾಟರ್ ಕ್ರಿಯೇಟರ್ಸ್ ಗಳಾಗಿದ್ದಾವೆ, ಜಲಚರಗಳಾಗಿದ್ದಾವೆ, ಜೊತೆಯಲ್ಲಿ ಇನ್ಸೆಕ್ಟ್ಸ್ ಗಳು ಬಂದಿದ್ದಾವೆ, ಎಂಪಿಬಿಯನ್ಸ್ ಕೂಡ ಬಂದಿದೆ. ಆ ನಂತರದಲ್ಲಿ ನಾವು ನೋಡ್ತೀವಿ ಕೆಲವೊಂದು ರೆಪ್ಟೈಲ್ಸ್. ದ ರೆಪ್ಟೈಲ್ಸ್ ಅಪಿಯರ್ಡ್. ರೆಪ್ಟೈಲ್ಸ್ ಅಂದ್ರೆ ಏನ್ ಹೇಳಿ? ಸರೀಸೃಪಗಳು, ಹರಿದಾಡುವಂತಹ ಜೀವಿಗಳು. ಸರೀಸೃಪಗಳು ಈ ಭೂಮಿಯ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು, ಹರಿದಾಡುವಂತಹ ಜೀವಿಗಳು. ಆ ಸರೀಸೃಪಗಳು ಬಂದವು. ಇನ್ನೊಂದು ಮಾರ್ಪಾಡು, ಆ ಸರೀಸೃಪಗಳಲ್ಲಿ ಮಾರ್ಪಾಡಾಯ್ತು. ಕೆಲವು ಸರೀಸೃಪಗಳು ಪಕ್ಷಿಗಳಾಗಿ ಬದಲಾವಣೆಯನ್ನ ಹೊಂದಿದವು. ಕೆಲವು ಸರೀಸೃಪಗಳೇನಾಗಿದ್ದಾವೆ ಹೇಳಿ? ಪಕ್ಷಿಯ ರೂಪವನ್ನ ಪಡ್ಕೊಂಡಿದೆ, ಪಕ್ಷಿಗಳ ರೂಪವನ್ನ ಪಡ್ಕೊಂಡಿದೆ. ಒಂದು ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ ಆರ್ಕಿಯೋಪ್ಯಾಟ್ರಿಕ್ಸ್. ಇದೊಂದು ಆರಂಭದಲ್ಲಿ ಸರೀಸೃಪವಾಗಿದ್ದದ್ದು, ಆಮೇಲೆ ಪಕ್ಷಿಯಾಗಿ ಬದಲಾವಣೆಯಾದಂತಹ ಘಟನೆ ನಮಗೆ ಸಿಗತ್ತೆ, ನಿದರ್ಶನ ಸಿಗತ್ತೆ. ಆರ್ಕಿಯೋಪ್ಯಾಟ್ರಿಕ್ಸ್ ನ ಪಳೆಯುಳಿಕೆಗಳು ಕೂಡ ನಮ್ಗೆ ಸಿಕ್ಕಿದಾವೆ. ಸೊ ಸಮ್ ಆಫ್ ದ ಸ್ಪೀಸೀಸ್ ಎಮಂಗ್ ದೆಮ್ ಸರೀಸೃಪಗಳಲ್ಲಿ ಕೆಲವೊಂದು adapted to become birds.
ಪಕ್ಷಿಗಳಾಗಿ ರೂಪುಗೊಂಡು ಗಮನಿಸ್ತಾ ಇದ್ದೀರಿ. ಆರ್ಕಿಯೋಪೆಟ್ರಿಕ್ಸ್ ಅನ್ನೋದು ಈ ರೀತಿಯ ಪಕ್ಷಿಗಳಿಗೆ ಒಂದು ಉದಾಹರಣೆ. ಇಷ್ಟೆಲ್ಲ ಆಗೋದಕ್ಕೆ ಸುಮಾರು 400 ಮಿಲಿಯನ್ ವರ್ಷಗಳು ಬೇಕಾದವು. ವಾಟರ್ ಕ್ರಿಯೇಟರ್ಸ್ ಅಪಿಯರ್ಡ್, insects came into existence, amphibians came into existence, the reptiles appeared, ಜೊತೆಯಲ್ಲಿ some reptiles became bird. All these diversified life forms took about 400 million years to evolve. ಎಲ್ಲ ಬದಲಾವಣೆಗಳು ನೋಡಿ, ಗಮನಿಸಿ. ಆರಂಭಿಕ ಸಸ್ಯ, ಪ್ರೊಟೋಜೋವಾಗಳ ನಂತರದಲ್ಲಿ ನಾವೇನು ಜಲಚರಗಳ ನಂತರ ವಾಟರ್ ಕ್ರಿಯೇಟರ್ಸ್ ಅಂತ ಕರಿತೀವಲ್ಲ, ಜಲಚರಗಳು, ಇನ್ಸೆಕ್ಟ್ಸ್ ಕೀಟಗಳು, ಎಂಪಿಬಿಯನ್ಸ್ ಉಭಯವಾಸಿಗಳು. ಆ ನಂತರದಲ್ಲಿ ನಾವು ನೋಡ್ತೀವಿ ರೆಪ್ಟೈಲ್ಸ್ ಸರೀಸೃಪಗಳು. ಸಮ್ ರೆಪ್ಟೈಲ್ಸ್ ಬಿಕೇಮ್ ಬರ್ಡ್ಸ್, ಪಕ್ಷಿಗಳಾಗಿ ಬದಲಾವಣೆಯಾದವು. ಈ ಎಲ್ಲ ಬದಲಾವಣೆಗಳಾಗೋದಕ್ಕೆ ಸುಮಾರು 400 ಮಿಲಿಯನ್ ವರ್ಷಗಳು ಬೇಕಾದವು. 400 ಮಿಲಿಯನ್ ವರ್ಷಗಳ ನಂತರ ಈ ಎಲ್ಲ ಬದಲಾವಣೆಗಳಾದವು ಅಂತ ನೋಡ್ತೀವಿ. ಆ ನಂತರದಲ್ಲಿ ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ 200 ಮಿಲಿಯನ್ ವರ್ಷಗಳ ಹಿಂದೆ ಮತ್ತಷ್ಟು ಉನ್ನತ ಸ್ತರದ ಜೀವಿಗಳು ಕಾಣಿಸ್ಕೊಳ್ಳುತ್ತೆ. ಅವನ್ನ ನಾವು ಮ್ಯಾಮಲ್ಸ್, ಸಸ್ತನಿಗಳು ಅಂತ ಕರಿತೀವಿ. ಮ್ಯಾಮಲ್ಸ್ ಇವಾಲ್ವ್ಡ್ ಅಬೌಟ್ 200 ಮಿಲಿಯನ್ ಇಯರ್ಸ್ ಅಗೋ. ಸಸ್ತನಿಗಳು ಮರಿಗಳನ್ನ ಹಾಕುವ ಹಾಗೂ ಹಾಲನ್ನ ಕುಡಿಸುವಂತಹ ಜೀವ ಪ್ರಭೇದ ಏನಿದೆ ಅದನ್ನ ನಾವು ಮ್ಯಾಮಲ್ಸ್ ಅಂತ ಕರಿತೀವಿ. ಆ ಮ್ಯಾಮಲ್ಸ್ ಕೂಡ ಬಂದು 200 ಮಿಲಿಯನ್ ವರ್ಷಗಳ ಹಿಂದೆ. ಅಲ್ಲಿಗೆ ಅನೇಕ ಜೀವ ಪ್ರಭೇದಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಉಭಯವಾಸಿಗಳು, ಸರೀಸೃಪಗಳು, ಆ ನಂತರದಲ್ಲಿ ಈಗ ಸಸ್ತನಿಗಳು ಬಂದು ಕೇವಲ 50 ಮಿಲಿಯನ್ ವರ್ಷಗಳ ಹಿಂದೆ ಅತ್ಯಂತ ಪ್ರಮುಖ ಪ್ರಾಣಿಗಳು ಅನಿಸ್ಕೊಂಡ 50 ಮಿಲಿಯನ್ ವರ್ಷಗಳ ಹಿಂದೆ ಕುದುರೆಗಳು, ಒಂಟೆ, ನಾಯಿ ಇಂತಹ ಜೀವಿಗಳು ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ಕಾಣಿಸ್ಕೊಂಡು ಅಂತ ನೋಡ್ತೀವಿ. ಹಾರ್ಸಸ್, ಕ್ಯಾಮಲ್ಸ್, ಡಾಗ್ಸ್ ಎಟ್ಸೆಟ್ರಾ evolved around 50 million years ago. 50 ಮಿಲಿಯನ್ ವರ್ಷಗಳ ಹಿಂದೆ ಕುದುರೆಗಳು, ಒಂಟೆಗಳು ಹಾಗೂ ನಾಯಿಯಂತಹ ಜೀವಿಗಳು ಕಾಣಿಸ್ಕೊಂಡ್ವು. 50 ಮಿಲಿಯನ್ ವರ್ಷಗಳ ಹಿಂದೆ. 700 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಯೊಂದು ನೀರಿನಲ್ಲಿ ಕಾಣಿಸ್ಕೊಂತು, ಆರಂಭಿಕ ಸಸ್ಯ. 500 ಮಿಲಿಯನ್ ವರ್ಷಗಳ ಹಿಂದೆ ಪ್ರೊಟೋಜೋವಾಗಳು ಕಾಣಿಸ್ಕೊಂಡ್ವು, ಪ್ರಾಣಿ ಪ್ರಭೇದದ ಪ್ರಪ್ರಥಮ ರೂಪ. ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ವಾತಾವರಣಕ್ಕೆ ಆಮ್ಲಜನಕದ ಸೇರ್ಪಡೆಯ ನಂತರ ಉನ್ನತ ಹಂತದ ಜೀವಿಗಳು ಕಾಣಿಸಿಕೊಳ್ಳೋದಕ್ಕೆ ಶುರುವಾದವು. ಆ ಹಂತದಲ್ಲಿ ಜಲಚರಗಳು 400 ಮಿಲಿಯನ್ ವರ್ಷಗಳ ಪ್ರಕ್ರಿಯೆಯಲ್ಲಿ ಹುಟ್ಟಿಕೊಂಡಂತಹ ಜೀವಿಗಳು, ಜಲಚರಗಳು, ಕೀಟಗಳು, ಉಭಯವಾಸಿಗಳು, ಸರೀಸೃಪಗಳು. ಆ ನಂತರದಲ್ಲಿ ನಾವು ನೋಡ್ತಾ ಇದ್ದೀವಿ ಸಸ್ತನಿಗಳು. ಈ ರೀತಿಯಲ್ಲಿ ಸುಮಾರು 50 ಮಿಲಿಯನ್ ವರ್ಷಗಳ ಹಿಂದೆ ನಾಯಿ, ಕುದುರೆ, ಒಂಟೆಗಳಂತಹ ಜೀವಿಗಳು ಕೂಡ ಕಾಣಿಸ್ಕೊಂಡು. ಇನ್ನೊಂದು ಮಹತ್ವದ ಅಂಶ ಅಂತಂದ್ರೆ, ಈ ಜಗತ್ತಿನಲ್ಲಿ ಬಹಳ ಭಯಾನಕ ಅನಿಸ್ಕೊಂಡಿದ್ದಂತಹ ಡೈನೋಸರಸ್ಗಳು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ನಶಿಸಿ ಹೋದವು. ಇಲ್ಲೊಂದು ವಿಷಯವನ್ನು ನಾವು ಗಮನಿಸ್ತೀವಿ. ಯಾವ ಜೀವಿಗಳು ವಾತಾವರಣಕ್ಕೆ ಹೊಂದಿಕೊಂಡವೋ ಹಾಗೂ ಪ್ರಬಲವಾದಂತಹ ಜೀವಿಗಳನ್ನ ಎದುರಿಸಿದವೋ ಅವು ಬದುಕಿ ಉಳಿದವು. Many diverse species of life originated and thrived. ಬಹಳ ವೈವಿಧ್ಯಮಯವಾದಂತಹ ಜೀವಿಗಳು ಹುಟ್ಟಿಕೊಂಡವು, ಪ್ರವರ್ಧಮಾನಕ್ಕೆ ಬಂದವು. Many diverse species of life originated and thrived. Some among them became extinct. For example, dinosaurs. ಹಾಗಾದ್ರೆ ಡೈನೋಸರಸ್ ಯಾಕೆ ಅವನತಿಯನ್ನ ಹೊಂತು ಅಂದ್ರೆ, they were unable to adopt the climatic changes. ವಾತಾವರಣದ ಬದಲಾವಣೆಯನ್ನ ಒಗ್ಗಿಕೊಳ್ಳಲಿಕ್ಕೆ ಆಗ್ಲಿಲ್ಲ, ಡೈನೋಸರಸ್ಗಳು ನಶಿಸಿ ಹೋದವು. ಹೀಗೆ ನಾವು ಆರಂಭಿಕವಾದಂತಹ ಜೀವಿಗಳ ಉಗಮವನ್ನ ನೋಡಿದ ನಂತರ ನೇರವಾಗಿ ಮಾನವನ ಉಗಮದ ಕಡೆಗೆ ಬರ್ತೀವಿ. 700 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಯೊಂದು ನೀರಿನಲ್ಲಿ ಉದಯಿಸಿತು. ಅದನ್ನ ಆರಂಭಿಕ ಗಿಡ ಅಂತ ಕರಿತೀವಿ. ಅದು ಸಮುದ್ರದ ಬೆಚ್ಚನೆಯ ಭಾಗವನ್ನ ಕ್ರಮೇಣ ಭೂಮಿಯನ್ನ ಆವರಿಸಿಕೊಂಡಿತು. ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾದವು. ಆ ನಂತರ ನಿಧಾನವಾಗಿ ಜಲಚರಗಳು, ಕೀಟಗಳು, ಉಭಯವಾಸಿಗಳು, ಸರೀಸೃಪಗಳು, ಸಸ್ತನಿಗಳು ಪ್ರವರ್ಧಮಾನಕ್ಕೆ ಬಂದವು. ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದಂತಹ ಜೀವಿಗಳು ನಶಿಸಿದವು. ಫಾರ್ ಎಕ್ಸಾಂಪಲ್ ಡೈನೋಸರಸ್. ಯಾಕೆ ಇದು
ಅಳಿಯಿತು ಅಂತಂದ್ರೆ ವಾತಾವರಣಕ್ಕೆ ಹೊಂದಿಕೊಳ್ಳಿಕ್ಕೆ ಆಗ್ಲಿಲ್ಲ. 65 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸರಸ್ಗಳು ಅಳಿದು ಹೋದವು. ನಾವು ದ ಇವಲ್ಯೂಷನ್ ಆಫ್ ಮ್ಯಾನ್, ಜೀವಿಯ ಉಗಮಕ್ಕೆ ನಾವು ಬರ್ತೀವಿ. ಜೀವಿಗಳ ಉಗಮದಲ್ಲಿ ನಾವೀಗ ಏನ್ ಬರ್ತೀವಿ, ಮಾನವನ ವಿಕಸನದ ಕಡೆಗೆ ಬರ್ತೀವಿ. ಈ ಮಾನವನ ವಿಕಸನ ಏನಿದೆ, ಇದರ ಅಧ್ಯಯನ ಅಷ್ಟು ಸುಲಭ ಇಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆದಂತಹ ವಿಷಯ. ಸ್ಟಡಿ ಆಫ್ ದ ಹ್ಯೂಮನ್ ಇವಲ್ಯೂಷನ್ ಇಸ್ ಕಾಂಪ್ಲಿಕೇಟೆಡ್. ಯಾಕೆ ಇದು ಕಾಂಪ್ಲಿಕೇಟೆಡ್ ಅಂದ್ರೆ, ನಾವು ಪಳೆಯುಳಿಕೆಗಳನ್ನ ಆಧರಿಸಿ ಅವನ ಉಗಮದ ಬಗ್ಗೆ ತಿಳ್ಕೋಬೇಕು. ಪಳೆಯುಳಿಕೆಗಳು ಸರ್ವೇ ಸಾಮಾನ್ಯವಾಗಿ ಸಿಗಲ್ಲ, ಆಕಸ್ಮಿಕವಾಗಿ ಸಿಗುವಂತಹ ವಸ್ತುಗಳು. ಗೋಡು ಮಣ್ಣಿರುತ್ತೆ ಆ ಪಳೆಯುಳಿಕೆಗಳ ಮೇಲೆ, ಅದನ್ನ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಬೇಕು, ಕಾರ್ಬನ್ 14 ವಿಧಾನಕ್ಕೆ ಒಳಪಡಿಸಿ ಕಾಲ ನಿರ್ಣಯ ಮಾಡಬೇಕು. ಜೊತೆಯಲ್ಲಿ ಅನೇಕ ಶಾಸ್ತ್ರಗಳ ಸಹಾಯ ಬೇಕು, ಮಾನವಶಾಸ್ತ್ರ, ಭ್ರೂಣಶಾಸ್ತ್ರ, ತಳಿ ವಿಜ್ಞಾನ, ಭಾಷಾಶಾಸ್ತ್ರ, ಇವೆಲ್ಲವುಗಳ ಸಹಾಯದಿಂದ ನಾವು ಮಾನವನ ಉಗಮವನ್ನು ತಿಳ್ಕೋಬೇಕು. ಹಾಗಾಗಿ ಮಾನವನ ಉಗಮದ ವಿಷಯ ಅಷ್ಟು ಸುಲಭದ ಪ್ರಶ್ನೆ ಅಲ್ಲ, ಸುಲಭದ ಮಾತಲ್ಲ. ಅದಕ್ಕೆ ಹಲವು ವಿಷಯಗಳ, ಹಲವು ಸಾಧನಗಳ ಅವಶ್ಯಕತೆ ಇದೆ. ಆದ್ರೆ ಇವತ್ತಿನ ವೈಜ್ಞಾನಿಕ ಶೋಧಗಳೇನಿದ್ದಾವೆ ಅದು ನಮ್ಮ ದಾರಿಯನ್ನ ಸ್ವಲ್ಪ ಮಟ್ಟಿಗೆ ಸುಲಭಗೊಳಿಸಿದೆ ಅಂತ ಹೇಳ್ಬೋದು. ಸೊ ಇಟ್ ಇನ್ವಾಲ್ವ್ಸ್ ಮೆನಿ ಡಿಸಿಪ್ಲಿನ್ಸ್ ಇನ್ಕ್ಲೂಡಿಂಗ್ ಆಂಥ್ರೋಪಾಲಜಿ, ಮಾನವಶಾಸ್ತ್ರದ ಸಹಾಯವನ್ನ ಪಡ್ಕೋತೀವಿ. ಆಂಥ್ರೋಪಾಲಜಿ, ಪ್ರೆಮಿಟಾಲಜಿ, ಜೂಲಜಿಯ ಒಂದು ಭಾಗವಾದಂತಹ ಪ್ರೆಮಿಟಾಲಜಿಯ ಸಹಾಯವನ್ನ ಪಡ್ಕೋತೀವಿ. ಪುರಾತತ್ವ ಶಾಸ್ತ್ರ, ಆರ್ಕಿಯಾಲಜಿ, ಲಿಂಗ್ವಿಸ್ಟಿಕ್ಸ್, ಭಾಷಾಶಾಸ್ತ್ರ, ಎಂಬ್ರಯಾಲಜಿ, ಭ್ರೂಣಶಾಸ್ತ್ರ ಅಂಡ್ ಜೆನೆಟಿಕ್ಸ್, ತಳಿ ವಿಜ್ಞಾನ, ಇವೆಲ್ಲವುಗಳ ಸಹಾಯವನ್ನ ಪಡ್ಕೊಂಡು ಮಾನವ ಹಿಂಗಿಂಗೆ ಜನಿಸಿರಬಹುದು, ಈ ರೀತಿಯಲ್ಲಿ ಅವನ ವಿಕಾಸ ಆಗಿರಬಹುದು ಅಂತ ನಿರ್ಧಾರಕ್ಕೆ ಬರ್ತೀವಿ. ಹಾಗಾಗಿ ಇವನ ವಿಕಸನವನ್ನ ತಿಳ್ಕೊಳ್ಳೋದು ಅಷ್ಟು ಸುಲಭದ ವಿಷಯ ಅಲ್ಲ. ಸೊ ಇಟ್ ಇನ್ವಾಲ್ವ್ಸ್ ಮೆನಿ ಡಿಸಿಪ್ಲಿನ್ಸ್ ಇನ್ಕ್ಲೂಡಿಂಗ್ ಆಂಥ್ರೋಪಾಲಜಿ, primatology, archaeology, linguistics, embryology and genetics. So the study of the human evolution is complicated. ಆದರೆ ಒಬ್ಬ ವ್ಯಕ್ತಿ ನಮಗೆ ಈ ಕಾಂಪ್ಲಿಕೇಟೆಡ್ ಆದ ವಿಷಯವನ್ನ ಸರಳಗೊಳಿಸಿ ಕೊಡ್ತಾನೆ. ಯಾರವನು ಅಂತ ಕೇಳಿದ್ರೆ ಚಾರ್ಲ್ಸ್ ಡಾರ್ವಿನ್. ಸೊ ಈ ಚಾರ್ಲ್ಸ್ ಡಾರ್ವಿನ್ ಏನಿದ್ದಾನೆ, ಇವನು ಈ ಕ್ಲಿಷ್ಟಕರವಾದ ವಿಷಯವನ್ನ ಸುಲಭಗೊಳಿಸ್ತಾನೆ. ಇವನು ಬ್ರಿಟನ್ನಿನ ಒಬ್ಬ ನೈಸರ್ಗಿಕ ವಿಜ್ಞಾನಿ. ಇವನನ್ನ ವಿಕಾಸವಾದದ ಪಿತಾಮಹ ಅಂತ ಕರಿತೀವಿ. ವಿಕಾಸವಾದದ ಪಿತಾಮಹ ಅಂತ ನಾವು ಈ ಚಾರ್ಲ್ಸ್ ಡಾರ್ವಿನ್ ಅನ್ನ ಕರಿತೀವಿ. ಫಾದರ್ ಆಫ್ ದ ಥಿಯರಿ ಆಫ್ ಇವಲ್ಯೂಷನ್. ನೋಡಿ, ಗಮನಿಸಿದ್ರ? ಸೊ ಇವನು ಚಾರ್ಲ್ಸ್ ಡಾರ್ವಿನ್, ವಿಕಾಸವಾದದ ಪಿತಾಮಹ, ಬ್ರಿಟನ್ನಿನ ಒಬ್ಬ ನೈಸರ್ಗಿಕ ವಿಜ್ಞಾನಿ. ಈತ ಒಂದು ವಿಷಯವನ್ನ ಹೇಳ್ತಾನೆ, ಬಹಳ ಸ್ಪಷ್ಟವಾಗಿ ಗಮನಿಸ್ಕೊಳ್ಬೇಕು. ಇವನ ವಿಕಾಸವಾದ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ಎಲ್ಲ ಪ್ರಭೇದ ಅಂತಂದ್ರೆ ಸಮ್ಮಿಲನದಿಂದ ತನ್ನಂತೆಯೇ ಇರುವಂತಹ ಇನ್ನೊಂದು ಜೀವಿಯನ್ನ ಸೃಷ್ಟಿಸಬಲ್ಲಂತಹ ಜೀವಿಗಳ ಒಂದು ವರ್ಗ, ಅದನ್ನ ಪ್ರಭೇದ ಅಂತ ಕರಿತೀವಿ. ಈ ಎಲ್ಲ ಪ್ರಭೇದಗಳು ಒಂದೇ ಮೂಲ. ಚಾರ್ಲ್ಸ್ ಡಾರ್ವಿನನ ಪ್ರಕಾರ ಎಲ್ಲ ಪ್ರಭೇದಗಳೇನಿದಾವೆ ಅದು ಒಂದೇ ಮೂಲದಿಂದ ಬಂದಿದೆ, ವಂಶಾನುವಂಶವಾಗಿ ಬಂದಿದೆ, ಒಂದೇ ಮೂಲದಿಂದ ಬಂದಿದೆ, ಜೊತೆಯಲ್ಲಿ ಅನುಕ್ರಮವಾಗಿ ಬಂದಿದೆ. ಸೊ ಅಲ್ಲಿಗೆ ಇವನ ವಿಕಾಸವಾದ ಸಿದ್ಧಾಂತ ಹೇಳುತ್ತೆ, ಎಲ್ಲ ಪ್ರಭೇದಗಳು ಒಂದೇ ಮೂಲದಿಂದ ವಂಶಾನುವಂಶವಾಗಿ ಅನುಕ್ರಮವಾಗಿ ವಿಕಸನಗೊಂಡಿದೆ. ಇದನ್ನೇ ನಾವು ವಿಕಾಸವಾದ ಅಂತ ಕರಿತೀವಿ, ದ ಥಿಯರಿ ಆಫ್ ಇವಲ್ಯೂಷನ್. ಈತ ಈ ಎಲ್ಲ ವಿಚಾರಗಳನ್ನ ಒಂದು ಪುಸ್ತಕದಲ್ಲಿ ಬರಿತಾನೆ, ತುಂಬಾ ಮಹತ್ವದ ಪುಸ್ತಕ ಅದು, ದ ಫೇಮಸ್ ವರ್ಕ್ ಆಫ್ ಚಾರ್ಲ್ಸ್ ಡಾರ್ವಿನ್. ಫೇಮಸ್ ಬುಕ್ ಆಫ್ ಚಾರ್ಲ್ಸ್ ಡಾರ್ವಿನ್ ಯಾವುದು ಅಂತ ಕೇಳಿದ್ರೆ, ದ ಒರಿಜಿನ್ ಆಫ್ ದಿ ಸ್ಪೀಸೀಸ್. ನೆನಪಲ್ಲಿ ಇಟ್ಕೊಂಡಿರಿ, ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್. ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್. ಸ್ಪೀಸೀಸ್ ಅಂತಂದ್ರೆ ಪ್ರಭೇದ. ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಅನ್ನುವ ಕೃತಿಯನ್ನ ಬರಿತಾನೆ ಚಾರ್ಲ್ಸ್ ಡಾರ್ವಿನ್. ಅದರಲ್ಲಿ ಮತ್ತೆ ಎರಡು ಸಿದ್ಧಾಂತಗಳನ್ನ ಹೇಳ್ತಾನೆ ಅವನು. ಒಂದು ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ. ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ, ನೈಸರ್ಗಿಕ ಆಯ್ಕೆ ಮೊದಲನೆಯ ಸಿದ್ಧಾಂತ. ಎರಡನೇದು ಸರ್ವೈವಲ್ ಆಫ್ ದ ಫಿಟೆಸ್ಟ್. ಎರಡನೇದು ನೋಡಿ, ಪ್ರಬಲರು
ಬದುಕಿ ಉಳಿಯುವ ಸಿದ್ಧಾಂತ. ಪ್ರಬಲರು ಬದುಕಿ ಉಳಿಯುವ ಸಿದ್ಧಾಂತ. ಹೀಗೆ ಎರಡು ಸಿದ್ಧಾಂತಗಳನ್ನ ವಿಕಾಸವಾದದಲ್ಲಿ ಮಂಡಿಸ್ತಾನೆ ಚಾರ್ಲ್ಸ್ ಡಾರ್ವಿನ್. ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಚಾರ್ಲ್ಸ್ ಡಾರ್ವಿನ್ ಕೃತಿ ಯಾವುದು ಅಂತ ಕೇಳ್ತಾರೆ. ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್, ಇದು ಅವನ ಕೃತಿ. ಇದರಲ್ಲಿರುವಂತಹ ಎರಡು ಸಿದ್ಧಾಂತಗಳು ಭೂಮಿಯ ಉಗಮಕ್ಕೆ ಸಂಬಂಧಪಟ್ಟ ವೈಜ್ಞಾನಿಕ ಸಿದ್ಧಾಂತಗಳನ್ನು ಹಾಗೂ ಈ ಡಾರ್ವಿನನ ವಿಕಾಸವಾದದ ಎರಡು ಸಿದ್ಧಾಂತಗಳನ್ನ ನೀವು ಗೊಂದಲ ಮಾಡ್ಕೋಬೇಡಿ. ಅಲ್ಲಿ ವೈಜ್ಞಾನಿಕ ಸಿದ್ಧಾಂತ ಅಂದ್ರೆ ಯಾವ್ದು ಹೇಳಿ? ಸ್ಥಿರ ಭೂಮಿ ಸಿದ್ಧಾಂತ, ಸ್ಟೀಡಿ ಸ್ಟೇಟ್ ಥಿಯರಿ, ಮಿಡಿತ ಸಿದ್ಧಾಂತ, ಪುಲ್ಸಾಟಿಂಗ್ ಥಿಯರಿ, ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ. ಇಲ್ಲಿ ವಿಕಾಸವಾದದಲ್ಲಿ ದಿ ಒರಿಜಿನ್ ಆಫ್ ದ ಸ್ಪೀಸೀಸ್ ಕೃತಿಯಲ್ಲಿ ಡಾರ್ವಿನ್ ಹೇಳ್ತಾನೆ ಆಯ್ಕೆ ನೈಸರ್ಗಿಕವಾಗಿರುತ್ತೆ ಹಾಗೂ ಪ್ರಭೇದಗಳ ವಿಕಾಸದ ಮೇಲೆ ಪರಿಣಾಮವನ್ನ ಬೀರುತ್ತೆ. ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಹಾಗೂ ಆಯ್ಕೆಯ ವಿಷಯದಲ್ಲಿ ಒಂದು ವಸ್ತುವನ್ನ ಹಲವರು ಆಯ್ಕೆ ಮಾಡಿಕೊಂಡಾಗ ಸಂಘರ್ಷ ನಡೆಯುತ್ತೆ. ಆಗ ಯಾರು ಬದುಕಿ ಉಳಿತಾರೆ? ಪ್ರಬಲರು. ಸರ್ವೈವಲ್ ಆಫ್ ದ ಫಿಟೆಸ್ಟ್. ಅಲ್ಲಿಗೆ ಪ್ರಬಲರು ಬದುಕಿ ಉಳಿಯುವ ಸಿದ್ಧಾಂತ, ನೈಸರ್ಗಿಕ ಆಯ್ಕೆಯ ಸಿದ್ಧಾಂತವನ್ನ ಮಂಡಿಸ್ತಾನೆ ದಿ ಒರಿಜಿನ್ ಆಫ್ ದ ಸ್ಪೀಸೀಸ್ ಕೃತಿಯಲ್ಲಿ ಚಾರ್ಲ್ಸ್ ಡಾರ್ವಿನ್. ಸೊ ಚಾರ್ಲ್ಸ್ ಡಾರ್ವಿನ್ ಈ ಕೃತಿ ಹೇಳುತ್ತೆ, ಅವನ ವಿಕಾಸವಾದ ಹೇಳುತ್ತೆ, ಒಂದೇ ಮೂಲದಿಂದ ವಂಶಾನುವಂಶವಾಗಿ ಅನುಕ್ರಮವಾಗಿ ಜೀವಿ ಪ್ರಭೇದಗಳು ವಿಕಾಸವನ್ನ ಹೊಂದಿದೆ. ನಾವಿದನ್ನ ಅನೇಕ ಸಾಕ್ಷಿ ಸಮೇತ ಅಭ್ಯಾಸವನ್ನ ಮುಂದುವರಿಸೋಣ. ಸದ್ಯಕ್ಕೆ ನೆನಪಲ್ಲಿಟ್ಕೊಂಡಿರಿ, ವಿಕಾಸವಾದದ ಪಿತಾಮಹ ಡಾರ್ವಿನ್. ಆತ ವಿಕಾಸವಾದ ಸಿದ್ಧಾಂತವನ್ನ ದಿ ಒರಿಜಿನ್ ಆಫ್ ದ ಸ್ಪೀಸೀಸ್ ಕೃತಿಯಲ್ಲಿ ಬರೆದಿದ್ದಾನೆ. ಅದರಲ್ಲಿ ಮತ್ತೆ ಎರಡು ಸಿದ್ಧಾಂತಗಳಿದಾವೆ, ನೈಸರ್ಗಿಕ ಆಯ್ಕೆ ಸಿದ್ಧಾಂತ, ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಹಾಗೂ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಈ ವಿಷಯವನ್ನ ಅಭ್ಯಾಸ ಮಾಡಿದ ನಂತರ ನಾವು ಒಂದಿಷ್ಟು ಆಯ್ಕೆಯ ಕಡೆಗೆ ಬಂದಾಗ, ಈ ಮಾನವನ ಉಗಮದ ಮೂಲವನ್ನ ಹುಡುಕಿಕೊಂಡು ಹೋದಾಗ ಹಾಗೂ ಈ ವಿಕಾಸವಾದ ಸಿದ್ಧಾಂತದ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡುವಾಗ ನಾವು ಒಂದೆರಡು ಉದಾಹರಣೆಗಳನ್ನ ಇಲ್ಲಿ ಗಮನಿಸ್ತೀವಿ. ನಾವೊಂದು ಚಿತ್ರವನ್ನ ಗಮನಿಸೋಣ. ಗಮನಿಸಿ, ಈ ಚಿತ್ರದಲ್ಲಿ there are some skeletons, ಅನೇಕ ಅಸ್ಥಿ ಪಂಜರಗಳನ್ನ ನಾವು ಗಮನಿಸ್ತೀವಿ, ಇನ್ಕ್ಲೂಡಿಂಗ್ ಮ್ಯಾನ್ ಆಲ್ಸೋ, ಇನ್ಕ್ಲೂಡಿಂಗ್ ಹ್ಯೂಮನ್. ಇಲ್ಲಿ ಅನೇಕ ಅಸ್ಥಿ ಪಂಜರಗಳನ್ನ ನಾವು ಗಮನಿಸ್ತೀವಿ. The above picture shows skeletons of various apes along with that of human. ನೋಡಿ, ಹಲವಾರು ಏಪ್ಗಳ ಅಸ್ಥಿ ಪಂಜರ ಇದೆ ನೋಡಿ. ಹಿಯರ್ ಒರಂಗುಟಾನ್, ಗೊರಿಲ್ಲಾ, ಚಿಂಪಾಂಜಿ, ಗಿಬ್ಬನ್ ಅಲ್ವಾ? ಗಿಬ್ಬನ್ನ ಅಸ್ಥಿ ಪಂಜರ ನೋಡ್ತೀವಿ, ಮನುಷ್ಯನ ಅಸ್ಥಿ ಪಂಜರವನ್ನ ನೋಡ್ತೀವಿ, ಜೊತೆಯಲ್ಲಿ ಚಿಂಪಾಂಜಿ ಅಸ್ಥಿ ಪಂಜರ ನೋಡ್ತಾ ಇದೀವಿ, ಗೊರಿಲ್ಲಾದ ಅಸ್ಥಿ ಪಂಜರ ಇದೆ, ಒರಂಗುಟಾನ್ನ ಅಸ್ಥಿ ಪಂಜರ ಇದೆ. ಈ ಎಲ್ಲ ಅಸ್ಥಿ ಪಂಜರವನ್ನ ನೋಡಿದಾಗ, ನೀವು ಸೂಕ್ಷ್ಮವಾಗಿ ನೋಡಿದಾಗ ಅನೇಕ ಹೋಲಿಕೆಗಳನ್ನ ನಾವು ಕಾಣ್ತೀವಿ. ವಿ ಕ್ಯಾನ್ ಅಬ್ಸರ್ವ್ ಕ್ಲೋಸ್ ಸಿಮಿಲಾರಿಟೀಸ್ ಬಿಟ್ವೀನ್ ಹ್ಯೂಮನ್ and other apes. So we can observe close similarities between human and other apes. ಹಲವಾರು apes ಗಳು, ವಾನರಗಳು ಹಾಗೂ ಮನುಷ್ಯ, ಇವರ ನಡುವೆ ಒಂದು ಹೋಲಿಕೆಯನ್ನ ನೋಡ್ತೀವಿ. ಅಲ್ಲಿಗೆ ಡಾರ್ವಿನ್ ಹೇಳ್ತಾನಲ್ಲ, ಒಂದೇ ಮೂಲ. ಈ ಅಸ್ಥಿ ಪಂಜರ ನಮ್ಗೆ ಹೇಳುತ್ತೆ ಒಂದೇ ಮೂಲ. ವಿಕಾಸವಾದದಲ್ಲಿ ಬಹಳ ಪ್ರಮುಖವಾದ ವಿಚಾರ, ಒಂದೇ ಮೂಲದಿಂದ ಬಂದಿದ್ದಾವೆ. ಸೊ ಈ ಅಬ್ಸರ್ವೇಷನ್ ಅಥವಾ ಈ ಅಸ್ಥಿ ಪಂಜರಗಳ ವೀಕ್ಷಣೆ ನಮ್ಗೆ ಹೇಳ್ಕೊಡುತ್ತೆ ಇವೆಲ್ಲ ಪ್ರಭೇದಗಳು, ಜೀವಿ ಪ್ರಭೇದಗಳು ಒಂದೇ ಮೂಲದಿಂದ ಬಂದಿದೆ ಅಂತ. ನಾವು ಇನ್ನೊಂದು ವೀಕ್ಷಣೆಯನ್ನ ಮಾಡೋಣ. ಈ ಚಿತ್ರದಲ್ಲಿ ಗಮನಿಸ್ತೀರಾ, ಇಲ್ಲಿ ಏನಿದೆ ಅಲ್ಲ, ಗಮನಿಸ್ತಾ ಇದ್ದೀರಲ್ವಾ, ಇದು ಗೋರಿಲ್ಲಾದ ತಲೆಬುರುಡೆ, ಸ್ಕಲ್ ಆಫ್ ಗೋರಿಲ್ಲಾ. ಈ ಸ್ಕಲ್ ಆಫ್ ಗೋರಿಲ್ಲಾದ ಜೊತೆಯಲ್ಲಿ ಮತ್ತೆ ಬೇರೆ ಬೇರೆ ತಲೆಬುರುಡೆಗಳನ್ನ ನೋಡ್ತೀವಿ. ಹೋಮೋಸೇಪಿಯನ್ಸ್ ನಿಯಾಂಡರ್ತಲೆನ್ಸಿಸ್, ನಿಯಾಂಡರ್ ಮಾನವನ ತಲೆಬುರುಡೆ ಇದು. ಹೋಮೋಸೇಪಿಯನ್ಸ್ ಆಧುನಿಕ ಮಾನವನ ತಲೆಬುರುಡೆ, ಜೊತೆಯಲ್ಲಿ ಹೋಮೋ ಎರೆಕ್ಟಸ್ ನೇರವಾಗಿ ನಿಂತಹ ಮೊದಲ ಮನುಷ್ಯನ ತಲೆಬುರುಡೆ, ಜೊತೆಯಲ್ಲಿ ಆಸ್ಟ್ರಲೋಪಿಥಿಕಸ್ ದಕ್ಷಿಣದ ವಾನರನ ತಲೆಬುರುಡೆ. ಸೂಕ್ಷ್ಮವಾಗಿ ಗಮನಿಸಬೇಕು. ನೀವು ಏನ್ ಗಮನಿಸಬೇಕು ಅಂದ್ರೆ ಹಣೆ. ಇಲ್ಲಿ ಬ್ರೇನ್ ಕೇಸಸ್ ಗಳನ್ನ ನೀವು ಅಬ್ಸರ್ವ್ ಮಾಡಬೇಕು. ಹಣೆಯನ್ನು ಅಬ್ಸರ್ವ್ ಮಾಡಿ, ಬ್ರೇನ್ ಕೇಸಸ್. ಆ ನಂತರದಲ್ಲಿ ಈ ದವಡೆ ಮತ್ತೆ ಹಲ್ಲು, ಇವುಗಳನ್ನ ಅಬ್ಸರ್ವ್ ಮಾಡಿ, ದವಡೆ ಮತ್ತು ಹಲ್ಲುಗಳು, ಜೊತೆಯಲ್ಲಿ ತಲೆಬುರುಡೆಯ ಗಾತ್ರ, ವಿನ್ಯಾಸ, ಅದೆಲ್ಲವನ್ನ ಅಭ್ಯಾಸ ಮಾಡಿದಾಗ ನಮಗೆ ಒಂದಿಷ್ಟು ಹೋಲಿಕೆಗಳು ಕಂಡುಬರುತ್ತೆ. ಜೊತೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ಬಹುತೇಕ ಗೋರಿಲ್ಲಾದ ಈ ತಲೆಬುರುಡೆಯ ದವಡೆ ಮತ್ತು ಹಲ್ಲಿನ ವಿನ್ಯಾಸ ಹಾಗೂ ಹಣೆಯ ವಿನ್ಯಾಸ ಬಹುತೇಕ ಸಾಮ್ಯತೆಯನ್ನ ಹೊಂದಿದೆ ಅಲ್ವಾ? ಗಮನಿಸ್ತಾ ಇದ್ದೀರಲ್ವಾ? ನೋಡಿ, ತಲೆಬುರುಡೆಯಲ್ಲಿ ಹಣೆಯ ಭಾಗವನ್ನ ಗಮನಿಸಿ. ಹಣೆಯ ಭಾಗದಲ್ಲಿ ಹೋಲಿಕೆ ಇದೆ,
ದವಡೆಯ ಭಾಗದಲ್ಲಿ ಹೋಲಿಕೆ ಇದೆ, ಹಲ್ಲಿನಲ್ಲಿ ಕೂಡ ಹೋಲಿಕೆ ಇದೆ. ಈ ಹೋಲಿಕೆ ಹೇಳುತ್ತೆ ಇವೆಲ್ಲವುದರ ಮೂಲ ಒಂದೇ. ವ್ಯತ್ಯಾಸ ಇದೆ ಅಲ್ವಾ? ವ್ಯತ್ಯಾಸ ಇದೆ. ವ್ಯತ್ಯಾಸ ಏನ್ ಹೇಳುತ್ತೆ ನೋಡಿ, ಈ ಮನುಷ್ಯನ ಪ್ರಭೇದಗಳು ಹೋಮೋಸೇಪಿಯನ್ಸ್ ಇವರಲ್ಲಿ ಆಧುನಿಕ, ಆತನಿಗಿಂತ ಹಿಂದೆ ಇದ್ದವನು ನಿಯಾಂಡರ್ ಮಾನವ, ಅವನಿಗಿಂತಲೂ ಹಿಂದೆ ಇದ್ದವನು ಎರೆಕ್ಟಸ್, ಅವನಿಗಿಂತಲೂ ಹಿಂದೆ ಇದ್ದವನು ಆಸ್ಟ್ರಲೋಪಿಥಿಕಸ್. ಆಸ್ಟ್ರಲೋಪಿಥಿಕಸ್ನ ಈ ತಲೆಬುರುಡೆಯ ಗಾತ್ರ ಅಥವಾ ತಲೆಬುರುಡೆಯ ವಿನ್ಯಾಸ, ಹೋಮೋ ಎರೆಕ್ಟಸ್ನ ತಲೆಯ ವಿನ್ಯಾಸ, ತಲೆಬುರುಡೆಯ ವಿನ್ಯಾಸ, ನಿಯಾಂಡರ್ ಮಾನವನ ತಲೆಯ ಬುರುಡೆಯ ವಿನ್ಯಾಸ ಹಾಗೂ ಹೋಮೋಸೇಪಿಯನ್ಸ್ ನ ತಲೆಬುರುಡೆಯ ವಿನ್ಯಾಸದಲ್ಲಿ ವ್ಯತ್ಯಾಸವನ್ನ ನಾವೇನು ನೋಡ್ತಾ ಇದೀವಿ, ಆ ವ್ಯತ್ಯಾಸ ಹೇಳುತ್ತೆ ಕ್ರಮಾನುಗತವಾಗಿ ಬದಲಾವಣೆಯಾಗಿದೆ. ಅಲ್ಲಿಗೆ ನಮ್ಗೆ ಎರಡು ಸಾಕ್ಷ್ಯಗಳು ಸಿಕ್ಬಿಡತ್ತೆ ಅಲ್ವಾ? ಕ್ರಮಾನುಗತ, ಅಲ್ಲಿಗೆ ವಿಕಾಸವಾದ ಹೇಳುವ ಒಂದೇ ಮೂಲ. ಒಂದೇ ಮೂಲವನ್ನ ಹೇಗೆ ಹೇಳುತ್ತೆ? ಅಸ್ಥಿಪಂಜರದ ಹೋಲಿಕೆಯಿಂದ ಹೇಳ್ತೀವಿ, ದೌಡೆಯ ಹೋಲಿಕೆಯಿಂದ ಹೇಳ್ತೀವಿ, ಹಲ್ಲಿನ ಹೋಲಿಕೆಯಿಂದ ಹೇಳ್ತೀವಿ. ಒಂದೇ ಮೂಲ. ಕ್ರಮಾನುಗತ ಅಂತ ಹೇಗೆ ಹೇಳ್ತೀವಿ? ತಲೆಬುರುಡೆಯ ಗಾತ್ರದಲ್ಲಿ ಆರಂಭದಲ್ಲಿದ್ದಂತಹ ಆಸ್ಟ್ರಲೋಪಿಥಿಕಸ್ ದಕ್ಷಿಣದ ವಾನರನ ತಲೆಬುರುಡೆ ನಿಧಾನವಾಗಿ ಮಾರ್ಪಾಡಾಗ್ತಾ ಇದೆ ಎರೆಕ್ಟಸ್ ನ ತಲೆಬುರುಡೆಯ ಬಂದಾಗ, ಆ ನಂತರದಲ್ಲಿ ನಿಯಾಂಡರ್ ಮಾನವನ ತಲೆಬುರುಡೆಗೆ ಬಂದಾಗ ಅದರಲ್ಲಿ ಮತ್ತಷ್ಟು ಬದಲಾವಣೆಯನ್ನು ಗಮನಿಸ್ತೀವಿ. ಹಾಗೂ ಹೋಮೋಸೇಪಿಯನ್ಸನಿಗೆ ಬಂದಾಗ ಮತ್ತೆ ಬದಲಾವಣೆಯನ್ನ ನೋಡ್ತೀವಿ, ಕ್ರಮಾನುಗತವಾದಂತಹ ಬದಲಾವಣೆಯನ್ನ ನೋಡ್ತೀವಿ. ಈಗ ನಾವು ಇನ್ನೊಂದು ವಿಷಯವನ್ನ ಪರೀಕ್ಷೆ ಮಾಡ್ಲಿಕ್ಕಿದೆ. ಒಂದೇ ಮೂಲದಿಂದ ಕ್ರಮಾನುಗತವಾಗಿ ವಂಶಾನುವಂಶವಾಗಿ ವಿಕಾಸಗೊಂಡಿದೆ. ನಾವೀಗೊಂದು ಚಾರ್ಟ್ ಅನ್ನ ನೋಡ್ಬಿಟ್ರೆ ಆ ಚಾರ್ಟ್ ನ ಮೂಲಕವಾಗಿ ಈ ಕ್ರಮಾನುಗತವಾದಂತಹ ಬದಲಾವಣೆ, ಅನುಕ್ರಮವಾದಂತಹ ಬದಲಾವಣೆ ವಂಶಾನುವಂಶವಾಗಿಯೂ ಬಂದಿದೆಯಾ ಅಂತ ನಾವು ನೋಡ್ಬೇಕು. ಒಂದು ಮೇಲು ಕುಟುಂಬ ಇತ್ತು, ಒಂದು ಮೇಲು ಕುಟುಂಬ, ಒಂದು ಸೂಪರ್ ಫ್ಯಾಮಿಲಿ ಇತ್ತು. ಯಾವ್ದಪ್ಪ ಆ ಸೂಪರ್ ಫ್ಯಾಮಿಲಿ ಅಂತಂದ್ರೆ ಹೊಮಿನೈಡೆ ಅಂತ. ನಾವೊಂದು ಚಾರ್ಟ್ ಅನ್ನು ಹಾಕೊಳ್ಳೋಣ. ಒಂದು ಮೇಲು ಕುಟುಂಬ ಇದೆ, ಆ ಮೇಲು ಕುಟುಂಬಕ್ಕೆ ಹೆಸರು ಹೊಮಿನೈಡೆ ಅಂತ. ಹೊಮಿನೈಡೆ ಎನ್ನುವಂತಹ ಒಂದು ಮೇಲು ಕುಟುಂಬ, ಒಂದು ಸೂಪರ್ ಫ್ಯಾಮಿಲಿ ಇತ್ತು. ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಈ ಹೊಮಿನೈಡೆ ಎನ್ನುವ ಮೇಲು ಕುಟುಂಬ ಸಸ್ತನಿಗಳಿಂದ ಟಿಸಿಲೊಡಿತು. ಸಸ್ತನಿಗಳಿಂದ ಟಿಸಿಲೊಡೆದಿದೆ ಹೊಮಿನೈಡೆ ಎನ್ನುವ ಸೂಪರ್ ಫ್ಯಾಮಿಲಿ. ಹಾಗಾದ್ರೆ ಈ ಹೊಮಿನೈಡೆ ಕುಟುಂಬ ಮತ್ತೆ 2 ಕುಟುಂಬಗಳಾಗಿ ಒಡೆಯುತ್ತೆ. ಯಾವ್ಯಾವ್ದದು ನೋಡೋಣ. ಮೇಲು ಕುಟುಂಬ ಕುಟುಂಬಗಳಾಗಿ ಒಡೆಯುತ್ತೆ. ಹೊಮಿನಿಡೆ, ಹೊಮಿನಿಡೆ ಮತ್ತು ಹೈಲೋಬಟಿಡೆ ಅಂತ. ಹೊಮಿನಿಡೆ ಹಾಗೂ ಹೈಲೋಬಟಿಡೆ ಎನ್ನುವ 2 ಕುಟುಂಬಗಳಾಗಿ ಒಡೆದು ಹೋಗುತ್ತೆ ಹೊಮಿನೈಡೆ ಎನ್ನುವಂತಹ ಸೂಪರ್ ಫ್ಯಾಮಿಲಿ. ಸೊ ಹೊಮಿನೈಡೆ ಎನ್ನುವ ಸೂಪರ್ ಫ್ಯಾಮಿಲಿ ಏನಿದೆ ಅದು 2 ಬ್ರಾಂಚ್ ಗಳಾಗಿ ಒಡೆಯುತ್ತೆ. ಗಮನಿಸ್ತಾ ಇದ್ರಲ್ವಾ? ಹೊಮಿನಿಡೆ ಮತ್ತು ಹೈಲೋಬಟಿಡೆ. ಇದನ್ನು ನಾವೇನಿಂದ ಕರಿತೀವಿ? ಫ್ಯಾಮಿಲಿ ಅಂತ ಕರಿತೀವಿ. ಆ ನಂತರದಲ್ಲಿ ಈ ಹೊಮಿನಿಡೆ ಎನ್ನುವಂತಹ ಕುಟುಂಬ ಮತ್ತೆ ಕವಲೊಡೆಯುತ್ತೆ. ಏನಾಗಿ ಕವಲೊಡೆಯುತ್ತೆ ಹೊಮಿನಿಡೆ ಮತ್ತು ಹೈಲೋಬಟಿಡೆ? ಹೈಲೋಬಟಿಡೆಯಲ್ಲಿ ಯಾವುದೇ ವಿಕಾಸ ಆಗಲ್ಲ. ಹೊಮಿನಿಡೆ ಎನ್ನುವ ಕುಟುಂಬ ಏನಿದೆ ಮತ್ತೆ 2 ಕವಲಾಗಿ ಒಡೆಯುತ್ತೆ. ಹೊಮಿನೀನೆ ಮತ್ತು ಪಾಂಜೀನೆ ಅಂತ. ಹೊಮಿನೀನೆ ಹಾಗೂ ಪಾಂಜೀನೆ. ಹೊಮಿನೀನೆ ಮತ್ತು ಪಾಂಜೀನೆ ಎನ್ನುವಂತಹ 2 ಒಳ ಕುಟುಂಬ, 2 ಒಳ ಕುಟುಂಬಗಳಾಗಿ ಒಡೆದು ಹೋಗುತ್ತೆ ಕುಟುಂಬ. ಆ ನಂತರದಲ್ಲಿ ಈ ಹೊಮಿನೀನೆ ಅನ್ನುವಂತಹ ಒಳ ಕುಟುಂಬ ಏನಿದೆ, ಸೊ ಗಮನಿಸ್ತಾ ಇದ್ರಲ್ವಾ? ಸೂಪರ್ ಫ್ಯಾಮಿಲಿ ಇತ್ತು ಒಂದು ಹೊಮಿನೈಡೆ ಅಂತ. ಆ ಹೊಮಿನೈಡೆ ಸೂಪರ್ ಫ್ಯಾಮಿಲಿ ಏನಾಗಿದೆ? 2 ಭಾಗಗಳಾಗಿದೆ. ಹೊಮಿನಿಡೆ ಮತ್ತು ಹೈಲೋಬಟಿಡೆ ಎನ್ನುವ ಕುಟುಂಬಗಳು. ಈ ಹೊಮಿನಿಡೆ ಎನ್ನುವಂತಹ ಕುಟುಂಬ ಏನಿದೆ ಅದು ಮತ್ತೆ ಬದಲಾಗ್ತಾ ಇದೆ ಹೊಮಿನೀನೆ ಮತ್ತು ಪಾಂಜೀನೆ ಅಂತ. ಇವೆರಡು ಒಳ ಕುಟುಂಬಗಳು, ಸಬ್ ಫ್ಯಾಮಿಲೀಸ್ ಅಂತ ಕರಿತೀವಿ. ಇದರಲ್ಲಿ ಈ ಪಾಂಜೀನೆ ಏನಿದೆ, ಈ ಪಾಂಜೀನೆ ಸ್ವಲ್ಪ ಬದಲಾವಣೆಗೆ ಒಳಪಟ್ಟು ಪಾಂಗೋ ಅಂತ ಕರೆಸಿಕೊಳ್ಳುತ್ತೆ. ಪಾಂಜೀನೆಯಿಂದ ಪಾಂಗೋ ಎನ್ನುವಂತಹ ಒಂದು ಬದಲಾವಣೆಯನ್ನ ಗಮನಿಸ್ತೀವಿ. ಆ ನಂತರದಲ್ಲಿ ಹೊಮಿನೀನೆ ಏನಿದೆ ಅದು ಮತ್ತೆ 2 ಟಿಸಿಲಾಗಿ ಒಡೆಯುತ್ತೆ. ಹೊಮಿನೀನಿ ಮತ್ತು ಗೊರಿಲೀನಿ ಅಂತ ಮತ್ತೆ 2 ಟಿಸಿಲಾಗಿದೆ ಗಮನಿಸಿ. ಹೊಮಿನೀನಿ ಹಾಗೂ ಇನ್ನೊಂದೇನು ಹೇಳಿ? ಗೋರಿಲೀನಿ. ಹೊಮಿನೀನಿ ಮತ್ತು
ಗೊರಿಲಿನಿ ಅನ್ನುವ ಎರಡು ಟಿಸಿಲುಗಳಾಗಿ ಅದು ಒಡೆದೋಗತ್ತೆ ಅಂತ ನೋಡ್ತೀವಿ. ಸೊ ಹೊಮಿನೀನೆ ಎನ್ನುವಂತಹ ಒಳ ಕುಟುಂಬ ಎರಡು ಪಂಗಡಗಳಾಗಿ ಒಡೆಯುತ್ತೆ, ಎರಡು ಟ್ರೈಬ್ಸ್ ಆಗಿ ಒಡೆಯುತ್ತೆ, ಹೊಮಿನೀನಿ ಮತ್ತು ಗೊರಿಲಿನಿ. ಇವೆರಡೇನು ಹೇಳಿ, ಹೊಮಿನಿನಿ ಮತ್ತು ಗೋರಿಲಿನಿಗಳು ಟ್ರೈಬ್ಗಳು. ಇದನ್ನು ನಾವೇನಂತ ಕರೆಯೋಣ, ಪಂಗಡಗಳಾಗಿ ಒಡೆದೋಯ್ತು ಅಂತ ನೋಡ್ತೀವಿ. ಎರಡು ಪಂಗಡಗಳಾದವು. ಆ ನಂತರ ಈ ಹೊಮಿನಿನಿ ಏನಿದೆ, ಈ ಪಂಗಡ ಮತ್ತೆ ಎರಡು ಕುಲಗಳಾಗಿ, ಎರಡು ಜೀನ್ಸ್ ಗಳಾಗಿ ಒಡೆಯುತ್ತೆ. ಯಾವ್ಯಾವ್ದು ಹಾಗಾದ್ರೆ? ಹೊಮಿನಿನಿ ಎನ್ನುವಂತಹ ಪಂಗಡ ಎರಡು ಕುಲಗಳಾಗಿ ಒಡೆಯುತ್ತೆ. ಯಾವುದು ಅದು ಅಂತ ಕೇಳಿದ್ರೆ ಹೋಮೋ ಹಾಗೂ ಇನ್ನೊಂದು ಪಾನ್. ಹೋಮೋ, ಇನ್ನೊಂದು ಪಾನ್. ಈ ಹೋಮೋ ಮತ್ತು ಪಾನ್ಗಳನ್ನ ಏನಂತ ಕರಿತೀವಿ? ಕುಲ, ಜೀನ್ಸ್ ಅಂತ ಕರಿತೀವಿ. ಆ ನಂತರದಲ್ಲಿ ಗಮನಿಸಿ, ಈಗ ಈ ಹೈಲೋಬಟಿಡೆ ಏನಿದೆ ಅಲ್ವಾ, ಈ ಹೈಲೋಬಟಿಡೆಯಿಂದ ಗಿಬ್ಬನ್, ಪಾಂಗೋದಿಂದ ಒರಂಗುಟಾನ್. ಪಾಂಗೋ ಏನಿದೆ, ಪಾಂಗೋದಿಂದ ಒರಂಗುಟಾನ್. ಗೊರಿಲಿನಿ ಏನಿದೆ ಅಲ್ವಾ, ಗೊರಿಲಿನಿಯಿಂದ ಗೋರಿಲ್ಲಾ. ಪಾನ್ದಿಂದ ಚಿಂಪಾಂಜಿ ಹಾಗೂ ಬೋನ್ಬೋ ಹಾಗೂ ಹೋಮೋದಿಂದ ಮಾನವ ಹುಟ್ಕೊಂಡ್ರು ಅಂತ ನೋಡ್ತೀವಿ. ನೋಡಿ, ಅಲ್ಲಿಗೆ ಮಾನವನ ಪ್ರವೇಶಕ್ಕೆ ಬರ್ತೀವಿ. ನಾವಿಲ್ಲಿ ಕಂಟಿನ್ಯೂ ಆಗೋಣ. ಹೋಮ್ ಮತ್ತು ಪಾನ್ ಎನ್ನುವಂತಹ ಎರಡು ಜೀನ್ಸ್ ಗಳೇನಿದಾವೆ, ಅದರಲ್ಲಿ ಹೋಮೋದಲ್ಲಿ ಮತ್ತೆ ಎರಡು ಭಾಗಗಳು, ಹೋಮೋ ಮತ್ತು ಪಾನ್ ಅನ್ನುವಂತಹ ಎರಡು ಭಾಗಗಳೇನಿದಾವೆ, ಅಲ್ಲಿಗೆ ಇವೆಲ್ಲವೂ ಏನು ಕುಟುಂಬ ಇದೆ, ಒಂದೇ ಕುಟುಂಬ, ಸೂಪರ್ ಫ್ಯಾಮಿಲಿ. ಹೊಮಿನೈಡೆದಿಂದ ಬಂದದ್ದು. ಹೋಮೋದಿಂದ ನಾವು ನೋಡ್ತೀವಿ ಇಲ್ಲಿ ಹೊಮಿನೀನೆ ಮತ್ತು ಪಾಂಜಿನೆ ಅನ್ನೋದು ಸಬ್ ಫ್ಯಾಮಿಲಿಗಳು, ಹೊಮಿನೀನಿ ಮತ್ತು ಗೊರಿಲಿನಿಗಳು ಟ್ರೈಬ್ಗಳು, ಹೋಮೋ ಮತ್ತು ಪಾನ್ಗಳು ಜೀನ್ಸ್ ಅಂತ ನೋಡ್ತೀವಿ. ಈಗ ಗಮನಿಸ್ತಾ ಬರ್ತೀವಿ ನಾವು ಹೈಲೋಬಟಿಡೆಯಿಂದ ಹುಟ್ಕೊಂಡವ್ರು ಯಾರು ಹೇಳಿ? ಗಿಬ್ಬನ್. ಪಾಂಗೋದಿಂದ ಹುಟ್ಕೊಂಡವನು ಯಾರು ಹೇಳಿ? ಒರಂಗುಟಾನ್. ಗೊರಿಲಿನಿಯಿಂದ ಗೊರಿಲ್ಲಾ, ಪಾನ್ದಿಂದ ಚಿಂಪಾಂಜಿ ಮತ್ತು ಬೋನ್ಬೋ ಹಾಗೂ ಹೋಮೋದಿಂದ ಹ್ಯೂಮನ್. ಹೀಗೆ ಮನುಷ್ಯ ಹೇಗೆ ವಿಕಾಸಗೊಂಡ ಅನ್ನುವಲ್ಲಿ ಈ ವಂಶ ವೃಕ್ಷ ನಮಗೆ ಸಾಕಷ್ಟು ಸಹಾಯ ಮಾಡುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ ಸೂಪರ್ ಫ್ಯಾಮಿಲಿ ಒಂದಿತ್ತು, ಹೊಮಿನೈಡೆ ಅಂತ. ಈ ಹೊಮಿನೈಡೆ ಎನ್ನುವಂತಹ ಸೂಪರ್ ಫ್ಯಾಮಿಲಿ ಏನಿದೆ, ಅದು ಎರಡು ಕವಲುಗಳಾಗಿ ಒಡಿತು. ಹಾಗೂ ಹೊಮಿನೈಡೆ ಅನ್ನೋದು 36 ಮಿಲಿಯನ್ ವರ್ಷಗಳ ಹಿಂದೆ ಸಸ್ತನಿಗಳಿಂದ ಟಿಸಿಲೊಡೆದಿತ್ತು. ಸೊ ಈ ಹೊಮಿನೈಡೆ ಎನ್ನುವ ಸೂಪರ್ ಫ್ಯಾಮಿಲಿ ಎರಡು ಕುಟುಂಬಗಳಾಗಿ ಒಡೆಯುತ್ತೆ. ಹೊಮಿನಿಡೆ ಮತ್ತು ಹೈಲೋಬಟಿಡೆ ಅನ್ನೋದು ಎರಡು ಫ್ಯಾಮಿಲಿಗಳು. ಹೊಮಿನಿಡೆ ಅನ್ನುವಂತಹ ಕುಟುಂಬ ಮತ್ತೆ ಎರಡು ಒಳ ಕುಟುಂಬಗಳಾಗಿ ಒಡೆಯುತ್ತೆ, ಹೊಮಿನೀನಿ ಮತ್ತು ಪಾಂಜೀನಿ. ಆ ನಂತರದಲ್ಲಿ ಹೊಮಿನೀನಿ ಎನ್ನುವಂತಹ ಒಳ ಕುಟುಂಬ ಎರಡು ಕುಲಗಳಾಗಿ ಒಡೆಯುತ್ತೆ, ಹೊಮಿನೀನಿ ಗೊರಿಲಿನಿ ಅಂತ. ಹಾಗೂ ಹೊಮಿನೀನಿ ಎನ್ನುವಂತಹ ಪಂಗಡ ಏನಿದೆ, ಅದು ಮತ್ತೆ ಎರಡು ಭಾಗ ಆಗತ್ತೆ, ಹೋಮೋ ಮತ್ತು ಪಾನ್. ಹಾಗೂ ಹೋಮೋದಿಂದ ಹ್ಯೂಮನ್, ಹೋಮೋದಿಂದ ಮನುಷ್ಯ, ಪಾನ್ದಿಂದ ಚಿಂಪಾಂಜಿ ಮತ್ತು ಬೊನ್ಬೋ, ಗೊರಿಲಿನಿಯಿಂದ ಗೊರಿಲ್ಲಾ, ಪಾಂಜೀನೆಯಿಂದ ಒರಂಗುಟಾನ್ ಹಾಗೂ ಹೈಲೋಬಟಿಡೆಯಿಂದ ಗಿಬ್ಬನ್ ಹುಟ್ಟಿಕೊಳ್ತಾರೆ. ಈ ವಂಶ ವೃಕ್ಷ ನಮ್ಗೆ ಹೇಳುತ್ತೆ ಮಾನವ, ಚಿಂಪಾಂಜಿ, ಬೊನ್ಬೋ, ಗೊರಿಲ್ಲಾ, ಒರಂಗುಟಾನ್, ಗಿಬ್ಬನ್ ಈ ಎಲ್ಲ ಪ್ರಭೇದಗಳು ಒಂದೇ ಮೂಲದಿಂದ ಬಂದಿದ್ದಾವೆ, ಹೊಮಿನೈಡೆಯಿಂದ. ಹಾಗಾಗಿ ಇವೆಲ್ಲವನ್ನ ಹೋಮೋ ಏನು ಮನುಷ್ಯ ಇದ್ದಾನೆ, ಮಾನವ, ಚಿಂಪಾಂಜಿ, ಬೋನ್ಬೋ, ಗೊರಿಲ್ಲಾ, ಒರಂಗುಟಾನ್, ಗಿಬ್ಬನ್ ಇವರೆಲ್ಲರನ್ನ ನಾವು ಏನಂತ ಕರಿತೀವಿ? ಹೊಮಿನಿಡ್ಸ್ ಅಂತ ಕರಿತೀವಿ. ಯಾಕೆ ಹೊಮಿನಿಡ್ಸ್ ಅಂತ ಕರಿತೀವಿ? ಇವೆಲ್ಲವುದರ ಮೂಲ ಒಂದೇ. ಆರಂಭದಲ್ಲಿ ಏನು ಹೈಲೋಬಟಿಡೆ ಕುಟುಂಬ ಇತ್ತು, ಅದು ಗಿಬ್ಬನ್ ರೂಪದಲ್ಲಿ ಈ ಹೊಮಿನಿಡೆ ಎನ್ನುವ ಕುಟುಂಬದಿಂದ ಬೇರ್ಪಡ್ತು. ನಾವು ಮನೆಯಲ್ಲಿ ನೋಡ್ತೀವಲ್ಲ, ಅವಿಭಕ್ತ ಕುಟುಂಬದಲ್ಲಿ ಮಕ್ಕಳು ಮರಿಮಕ್ಕಳು ಹೇಗೆ ಬೇರೆ ಬೇರೆ ಆಗ್ತಾರಲ್ಲ, ಅದೇ ರೀತಿಯ ಒಂದು ವಂಶ ವೃಕ್ಷ. ಆರಂಭದ ಮೂಲ ಪುರುಷ ಒಬ್ಬನೇ, ಹೊಮಿನೈಡೆಯ ಇಬ್ಬರು ಸಂತಾನಗಳು ಒಂದಿಟ್ಕೊಳ್ಳಿ, ಕುಟುಂಬಗಳು ಒಂದೇ ಇಟ್ಕೊಳ್ಳಿ, ಹೊಮಿನಿಡೆ ಮತ್ತು ಹೈಲೋಬಟಿಡೆ ಬೇರೆ ಆಯ್ತು.
ಹೈಲೋಬನಿಡೆ ಬೇರೆಯಾಗಿದೆ ಹಾಗೂ ಹೈಲೋಬನಿಡೆಯಿಂದ ಗಿಬ್ಬನ್ ಹುಟ್ಟಿಕೊಳ್ತಾನೆ. ಹೈಲೋಬನಿಡೆ ಬೇರೆ ಆದ ನಂತರ ಹೊಮಿನಿಡೆ ಎನ್ನುವ ಕುಟುಂಬ ಮತ್ತೆ ಎರಡು ಭಾಗ ಆಗತ್ತೆ, ಹೊಮಿನಿನೆ ಮತ್ತು ಪಾಂಜಿನೆ, ಮತ್ತೆ ಎರಡು ಒಳ ಕುಟುಂಬಗಳು. ಪಾಂಜಿನೆ ಆ ಕಡೆಗೆ ಬೇರ್ಪಡಿಸಲ್ಪಟ್ಟು ಪಾಂಜಿನೆ ಒರಂಗುಟಾನ್ನ ಸೃಷ್ಟಿಗೆ ಕಾರಣ ಆಯಿತು. ಈ ಹೊಮಿನಿನೆ ಎನ್ನುವ ಒಳ ಕುಟುಂಬ ಏನಿದೆ ಮತ್ತೆ ಎರಡು ಪಂಗಡ ಆಯಿತು, ಮತ್ತೆ ಎರಡು ಟ್ರೈಬ್ಗಳಾದವು, ಹೊಮಿನಿನಿ ಮತ್ತು ಗೊರಿಲಿನಿ. ಗೊರಿಲಿನಿಯಿಂದ ಗೊರಿಲ್ಲಾ ಬಂತು ಹಾಗೂ ಬೇರ್ಪಡ್ತದು. ಹೊಮಿನಿನಿ ಕುಟುಂಬದಿಂದ ಬೇರ್ಪಟ್ಟಿದೆ, ಹೊಮಿನಿನಿ ಪಂಗಡದಿಂದ ಬೇರ್ಪಟ್ಟಿದೆ. ಹಾಗೂ ಹೊಮಿನಿನಿ ಏನಿದೆ ಇದು ಮತ್ತೆ ಎರಡು ಜೀನ್ಸ್ ಗಳಾಗಿ ಕವಲೊಡೆಯುತ್ತೆ, ಹೋಮೋ ಮತ್ತು ಪಾನ್. ಹೋಮೋ ಮತ್ತು ಪಾನ್ ಅನ್ನೋದು ಒಂದು ಸಹೋದರ ಸಂಬಂಧ ಹೋಮೋ ಮತ್ತೆ ಪಾನ್ಗಳ ನಡುವೆ. ಇವೆರಡು ಜೀನ್ಸ್ ಗಳೇನಿದಾವೆ, ಈ ಜೀನ್ಸ್ ಅಲ್ಲಿ ಪಾನ್ ಬೇರ್ಪಡೆಯಾಗಿದೆ, ಹೋಮೋದಿಂದ ಬೇರ್ಪಡೆಯಾಗಿದೆ. ಹಾಗೂ ಪಾನ್ದಿಂದ ಚಿಂಪಾಂಜಿ ಮತ್ತೆ ಬೊನ್ಬೋಗಳು ಹುಟ್ಕೊಂಡಿದ್ದಾವೆ, ಹೋಮೋದಿಂದ ಮನುಷ್ಯ ಹುಟ್ಕೊಂಡಿದ್ದಾನೆ. ಹಾಗಾಗಿ ಚಿಂಪಾಂಜೀಸ್ ಅಂಡ್ ಬೋನ್ಬೋಸ್ ಆರ್ ದ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಹ್ಯೂಮನ್. ಬಹಳ ಅದ್ಭುತವಾದಂತಹ ವಿಚಾರ ಅಂತಂದ್ರೆ, ನಮ್ಮ ಅತ್ಯಂತ ಸಮೀಪದ ಸಂಬಂಧಿಗಳು ಯಾರ್ಯಾರು, ಸೋದರ ಸಂಬಂಧಿಗಳು ಅಂತ ಕೇಳಿದ್ರೆ ಚಿಂಪಾಂಜಿ ಮತ್ತು ಬೋನ್ಬೋಗಳು. ಸೊ ಚಿಂಪಾಂಜೀಸ್ ಅಂಡ್ ಬೋನ್ಬೋಸ್ ಆರ್ ದ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಹ್ಯೂಮನ್. ನೆನಪಲ್ಲಿ ಇಟ್ಕೊಂಡಿರಿ, ಪ್ರಶ್ನೆ ಕೂಡ ಕೇಳ್ತಾರೆ. ಚಿಂಪಾಂಜಿ ಮತ್ತು ಬೋನ್ಬೋಗಳು ಮನುಷ್ಯನ ಅತ್ಯಂತ ಹತ್ತಿರದ ಸಂಬಂಧಿಗಳು. ಅಲ್ಲಿಗೆ ನಾವು ನೋಡಿದ್ವಲ್ಲ, ಡಾರ್ವಿನ್ನ ಪ್ರಕಾರ ತಲೆಬುರುಡೆ ಹೇಳಿತ್ತು, ಅಸ್ಥಿಪಂಜರ ಹೇಳಿತ್ತು, ಮೂಲ ಒಂದೇ. ಬೇರೆ ಬೇರೆ ಮಾನವ ಪ್ರಭೇದಗಳ ತಲೆಬುರುಡೆಯ ವಿನ್ಯಾಸಗಳು ಹೇಳಿತ್ತು ಕ್ರಮಾನುಗತವಾಗಿ ವಿಕಾಸಗೊಂಡಿದೆ. ಈ ವಂಶವೃಕ್ಷ ಹೇಳುತ್ತೆ ವಂಶಾನುವಂಶವಾಗಿ, ಅಲ್ಲಿಗೆ ಪ್ರಭೇದಗಳು ವಂಶಾನುವಂಶವಾಗಿ ಅನುಕ್ರಮವಾಗಿ ಒಂದೇ ಮೂಲದಿಂದ ಉಗಮ ಹೊಂದಿದವೆ ಅನ್ನೋದಕ್ಕೆ ಈ ವಿಕಾಸವಾದ ಸಿದ್ಧಾಂತಕ್ಕೆ ಈ ವಂಶವೃಕ್ಷ ಸಾಕ್ಷಿಯನ್ನ ಕೊಡುತ್ತೆ. ತುಂಬಾ ಮಹತ್ವದ್ದು. ಚಿಂಪಾಂಜಿ ಮತ್ತು ಬೋನ್ಬೋಗಳು, ಚಿಂಪಾಂಜಿ ಮತ್ತೆ ಬೋನ್ಬೋಗಳು ಮನುಷ್ಯನ ಅತ್ಯಂತ ಹತ್ತಿರದ ಸಂಬಂಧಿಗಳು. ನಾವು ನೋಡ್ತಾ ಇದ್ದೀವಿ ನೋಡಿ, ಗಿಬ್ಬನ್ ಹೈಲೋಬಟಿಡೆಯಿಂದ ಉಗಮ ಹೊಂದಿದಂತಹ ಗಿಬ್ಬನ್, ಹೈಲೋಬಟಿಡೆಯ ಆ ಕುಟುಂಬಕ್ಕೆ ಸೇರಿದವನು ಗಿಬ್ಬನ್. ಆದ್ರೆ ಮೂಲ ಯಾವುದು? ಹೊಮಿನೈಡೆ. ಆನಂತರ ಬಂದ ಒರಂಗುಟಾನ್, ಇವನು ಕೂಡ ಮೂಲದಲ್ಲಿ ಯಾವ್ದು ಹೇಳಿ ಹೊಮಿನೈಡೆ ಕುಟುಂಬಕ್ಕೆ ಸೇರಿದವನು. ಇವೆಲ್ಲವನ್ನ ನಾವು ಹೊಮಿನೈಡೆ ಕುಟುಂಬ ಅಂತ ಕರಿತೀವಿ, ಹೊಮಿನೈಡ್ಸ್ ಅಂತ ಕರಿತೀವಿ. ಹಾಗೂ ಈ ಕ್ಲಾಸಿಫಿಕೇಶನ್ ಏನಿದೆ ಇದನ್ನ ಪ್ರೈಮೇಟ್ಸ್ ಅಂತ ಕರೀತಾರೆ. ಪ್ರೈಮೇಟ್ಸ್ ಎನ್ನುವ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತೀವಿ. ಈ ವರ್ಗೀಕರಣ ಏನಿದೆಯಲ್ಲ, ಹೊಮಿನೈಡೆಯಿಂದ ಹೊಮಿನಿಡೆ, ಹೈಲೋಬಟಿಡೆ, ಹೊಮಿನಿಡೆಯಿಂದ ಹೊಮಿನಿನೆ, ಪಾಂಜಿನೆ, ಈ ರೀತಿಯ ವರ್ಗೀಕರಣ, ಕ್ಲಾಸಿಫಿಕೇಶನ್, ದಿಸ್ ವಾಸ್ ಕಾಲ್ಡ್ ಪ್ರೈಮೇಟ್ಸ್. ಪ್ರೈಮೇಟ್ಸ್ ಅಂತ ಅದನ್ನ ಕರೀತಾರೆ. ಅಲ್ಲಿಗೆ ನೋಡಿ, ಹೈಲೋಬಟಿಡೆಯಿಂದ ಗಿಬ್ಬನ್ ಬಂದಿದ್ದಾನೆ, ಆ ನಂತರದಲ್ಲಿ ಬಂದಂತಹ ಪಾಂಜಿನೆಯಿಂದ ಒರಂಗುಟಾನ್ ಬಂದಿದ್ದಾನೆ, ಆ ನಂತರದಲ್ಲಿ ಗೊರಿಲ್ಲಾ, ಗೊರಿಲಿನಿಂದ ಬಂದವನು ಗೊರಿಲ್ಲಾ, ಆ ನಂತರದಲ್ಲಿ ಪಾನ್ದಿಂದ ಬಂದವರು ಇಬ್ರು. ಯಾರ್ಯಾರವರು ಅಂತ ಕೇಳಿದ್ರೆ ಚಿಂಪಾಂಜಿ ಮತ್ತು ಬೋನ್ಬೋ. ಈ ಚಿಂಪಾಂಜಿ ಮತ್ತು ಬೋನ್ಬೋ ಏನಿದೆಯಲ್ಲ, ಇವು ನಮ್ಮ ಹತ್ತಿರದ ಸಂಬಂಧಿಗಳು, ಅತ್ಯಂತ ಹತ್ತಿರದ ಸಂಬಂಧಿಗಳು, ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಹ್ಯೂಮನ್. ಯಾರ್ಯಾರು? ಬೋನ್ಬೋ, ಹಿಯರ್ ಬೋನ್ಬೋ ಅಂಡ್ ಚಿಂಪಾಂಜಿ, ಇವು ನಮ್ಮ ಹತ್ತಿರದ ಸಂಬಂಧಿಗಳು ಅಂತ ನೋಡ್ತೀವಿ. ಅಲ್ಲಿಗೆ ಈ ಕಾಲಾನುಕ್ರಮವಾದ ವಂಶಾನುಗತವಾದ ವಿಕಾಸವಾದ ಸಿದ್ಧಾಂತಕ್ಕೆ ಸಾಕಷ್ಟು ಬಲವನ್ನ ಕೊಡುತ್ತೆ ಈ ಎಲ್ಲ ವಿಚಾರಗಳು. ಈಗ ಈ ಸರಣಿಯ ಕೊನೆಯಲ್ಲಿ ನಾವು ಒಂದು ವಿಷಯವನ್ನ ನೋಡೋಣ. ಈ ಎಲ್ಲ ಕಾರ್ಯಗಳು ನಡೆಯೋದಕ್ಕೆ, ಈ ಎಲ್ಲ ಕೆಲಸಗಳು ನಡೆಯೋದಕ್ಕೆ ಸುಮಾರು 30 ಮಿಲಿಯನ್ ವರ್ಷಗಳು ಬೇಕಾದವು. 36 ಮಿಲಿಯನ್ ವರ್ಷಗಳ ಹಿಂದೆ ಈ ಪ್ರೊಸೆಸ್ ಶುರುವಾಯಿತು. ಹೊಮಿನೈಡೆಯಿಂದ ಟಿಸಿಲೊಡೆಯುವಿಕೆ, ಪ್ರೈಮೇಟ್ಸ್, ಈ ವರ್ಗೀಕರಣ, ಈ ಕ್ಲಾಸಿಫಿಕೇಶನ್ ಆರಂಭ ಆಯಿತು. ಆ ನಂತರದಲ್ಲಿ ಇದು ಸುಮಾರು 30 ಮಿಲಿಯನ್ ವರ್ಷಗಳನ್ನ ತಗೊಂಡು ಈ ಎಲ್ಲ ಪ್ರೊಸೆಸ್ ಆಗೋದಕ್ಕೆ 30 ಮಿಲಿಯನ್ ವರ್ಷಗಳು ಬೇಕಾದವು. ಹಾಗೂ 5.6 ಮಿಲಿಯನ್ ವರ್ಷಗಳ ಹಿಂದೆ, 5.6 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಮಾನವನನ್ನ ಹೋಲುವಂತಹ ಜೀವಿಗಳು ಕಾಣಿಸಿಕೊಂಡ್ರು. 4.5 ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಉಗಮವಾಯಿತು ಅಂತ ನೋಡಿದೀವಿ. 5.6 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಮನುಷ್ಯ ಕಾಣಿಸ್ಕೊಂಡ. ದ ಇವಲ್ಯೂಷನ್ ಆಫ್ ಜೀನ್ಸ್ ಹೋಮೋ ಫ್ರಮ್ ದ ಸೂಪರ್ ಫ್ಯಾಮಿಲಿ ಹೊಮಿನೈಡೆ. ಗಮನಿಸ್ತಾ ಇದೀವಿ, ದ ಇವಲ್ಯೂಷನ್ ಆಫ್ ಜೀನ್ಸ್ ಹೋಮೋ ಫ್ರಮ್ ದ ಸೂಪರ್ ಫ್ಯಾಮಿಲಿ ಹೊಮಿನೈಡೆ took about 30 million years.
ಈ ಹೋಮೋ ಎನ್ನುವಂತಹ ಹ್ಯೂಮನ್ ಎನ್ನುವಂತಹ ಜೀನ್ಸ್ ಕುಲ, ದ ಇವಲ್ಯೂಷನ್ ಆಫ್ ಜೀನ್ಸ್ ಹೋಮೋ ಎನ್ನುವಂತಹ ಕುಲ, ದ ಜೀನ್ಸ್ ಹೋಮೋ ಫ್ರಾಮ್ ದ ಸೂಪರ್ ಫ್ಯಾಮಿಲಿ hominidae took about 30 million years. 30 ಮಿಲಿಯನ್ ವರ್ಷ ತಗೊಂಡು the emergence of genes homo brought human like creatures. ಈ ಹೋಮೋನ ಆಗಮನ ಅಥವಾ ಉಪಸ್ಥಿತಿ ಮನುಷ್ಯನನ್ನ ಹೋಲುವಂತಹ ಜೀವಿಗಳನ್ನ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವಂತೆ ಮಾಡಿತು. The emergence of genes homo brought human-like creatures on the earth's surface about 5.6 million years ago. 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವನನ್ನ ಹೋಲುವಂತಹ ಜೀವಿಗಳು ಈ ಭೂಮಿಯ ಮೇಲೆ ಕಾಣಿಸ್ಕೊಂಡ್ರು. ಅಂತೂ ಇಂತೂ ನಾವು ಇವತ್ತಿನ ಭಾಗದ ಕೊನೆಯಲ್ಲಿ ಮಾನವನ ಉಗಮಕ್ಕೆ ಬಂದು ತಲುಪಿದೀವಿ. ಆಧುನಿಕ ಮಾನವನ ತತ್ಪೂರ್ವಜರ ಪಟ್ಟಿಯೊಂದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಆರಂಭದ ಮಾನವ ಪ್ರಜಾತಿ, ಸಮ್ ಇಂಪಾರ್ಟೆಂಟ್ ಇಮಿಡಿಯೇಟ್ ಅನ್ಸೆಕ್ಟರ್ಸ್ ಆಫ್ ಮಾಡರ್ನ್ ಹ್ಯೂಮನ್ಸ್. ಆಧುನಿಕ ಮಾನವನ ತತ್ಪೂರ್ವಜರು ಯಾರಿದ್ದಾರೆ ಅಂತಂದ್ರೆ ಅದರಲ್ಲಿ ಫಸ್ಟ್ ಒನ್ ಹೋಮೋ ಹೆಬಿಲಸ್. ನಾವು ಗಮನಿಸ್ತಾ ಇದೀವಲ್ಲ, ಈತ ಹೋಮೋ ಹೆಬಿಲಸ್, ಇವನನ್ನ ಕೈಗಳ ಮಾನವ ಅಂತ ಕೂಡ ಕರೀತಾರೆ. ಗಮನಿಸ್ತಾ ಇದೀವಿ, ನಾವು ಈ ಚಿತ್ರದಲ್ಲಿ ನೋಡ್ತಿದೀವಿ, ಆತ ಕೈಗಳನ್ನ ಬಳಸ್ತಾ ಇದ್ದಾನೆ. ಕೈಗಳನ್ನ ಬಳಸಿದಂತಹ ಮಾನವ ಅವನು. ಸೊ ಅಲ್ಲಿಗೆ ಹೋಮೋ ಹೆಬಿಲಸ್ ಮಾನವನ ಆರಂಭದ ಪ್ರಜಾತಿ. ಹೋಮೋ ಹೆಬಿಲಸ್ ನಂತರ ನೇರವಾದಂತಹ ಅಂಗವಿನ್ಯಾಸ. ಆರಂಭದಲ್ಲಿ 4 ಕಾಲಿൽ ನಡೀತಾ ಇದ್ದ ಅಂತ ನೋಡ್ತೀವಿ. ಏಪ್ಸ್ ಗಳೆಲ್ಲ 4 ಕಾಲಿൽ ನಡೀತಾ ಇದ್ವು ಅಂತ ನೋಡ್ತೀವಿ. ಆ ನಂತರದ ಬದಲಾವಣೆಯಲ್ಲಿ ನಾವು ಗಮನಿಸಿದಾಗ ನೇರ ಅಂಗವಿನ್ಯಾಸವನ್ನ ಹೊಂದಿದ ಮೊಟ್ಟ ಮೊದಲ ಮನುಷ್ಯ ಹೋಮೋ ಎರೆಕ್ಟಸ್, ಇವನ ಆಗಮನ ಆಗತ್ತೆ. ಆ ನಂತರದಲ್ಲಿ ಕೇವ್ ಮ್ಯಾನ್, ಗುಹೆಯನ್ನ ಆಶ್ರಯಿಸಿದಂತಹ ಮಾನವ ಹೋಮೋ ನಿಯಾಂಡರ್ತಲೆನ್ಸಿಸ್ ಅಥವಾ ನಿಯಾಂಡರ್ ಮಾನವ ಅಂತ ಇವನನ್ನ ಕರಿತೀವಿ. ಗುಹೆಯಲ್ಲಿ ವಾಸಿಸ್ತಾ ಇದ್ದ ಗುಹಾ ಮಾನವ ಅನಿಸ್ಕೊಂಡ. ಅಲ್ಲಿಗೆ ವಾಸಸ್ಥಳದಲ್ಲಾದಂತಹ ಮಾರ್ಪಾಡುಗಳನ್ನು ನಾವು ಗಮನಿಸ್ತೀವಿ. ಆ ನಂತರದಲ್ಲಿ ಆಧುನಿಕ ವೈಜ್ಞಾನಿಕ ಮಾನವ, ಬುದ್ಧಿವಂತ ಮಾನವ ಅನಿಸ್ಕೊಂಡ ಹೋಮೋ ಸೇಪಿಯನ್ಸ್. ನೋಡಿ, ಹೋಮೋ ಹೆಬಿಲಸ್ ಆರಂಭದ ಮನುಷ್ಯ, ಆ ನಂತರದಲ್ಲಿ ನೇರ ಅಂಗ ವಿನ್ಯಾಸ ಹೊಂದಿದ ಹೋಮೋ ಎರೆಕ್ಟಸ್, ಆ ನಂತರದಲ್ಲಿ ವೈಜ್ಞಾನಿಕ ಮಾನವ ಹೋಮೋ ಸೇಪಿಯನ್ಸ್, ಜೊತೆಯಲ್ಲಿ ಹೋಮೋ ಸೇಪಿಯನ್ಸ್ ಇಡಾಲ್ಟು. ಇದು ಕೂಡ ಈ ಆಧುನಿಕ ಮಾನವನ ಮತ್ತೊಂದು ರೂಪ ಅಂತ ಪರಿಗಣಿಸ್ತೀವಿ. ಹೋಮೋಸೇಪಿಯನ್ಸ್ ಇಡಾಲ್ಟು ಹಾಗೂ ಕ್ರೋ ಮ್ಯಾಗ್ನನ್, ಮಾನವನ ತತ್ಪೂರ್ವಜರ ಪಟ್ಟಿಯಲ್ಲಿ ಕ್ರೋ ಮ್ಯಾಗ್ನನ್ ಅನ್ನು ಕೂಡ ನಾವು ಅತ್ಯಂತ ಆಧುನಿಕ ಕಾಲದಲ್ಲಿ ಮಾನವನ ತತ್ಪೂರ್ವಜರ ಪಟ್ಟಿಯ ಕೊನೆಯಲ್ಲಿ ನಾವು ನೋಡ್ತೀವಿ ಕ್ರೋ ಮ್ಯಾಗ್ನನ್. ಹೀಗೆ ಮಾನವನ ವಿಕಾಸ, ಸುಮಾರು ಮಾನವನನ್ನ ಹೋಲುವ ಜೀವಿಗಳು 5.6 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಕಾಣಿಸಿಕೊಂಡ್ರು ಅಂತ ನೋಡ್ತೀವಿ. ಇದುವರೆಗೆ ನಾವು ಈ ಸರಣಿಯಲ್ಲಿ ನೀರಿನಲ್ಲಿ ಒಂದು ಪುಟ್ಟ ಸಸ್ಯದ ಹುಟ್ಟಾಯಿತು, ಹೈಡ್ರೋಜನ್ ಮತ್ತು ಕಾರ್ಬನ್ಗಳ ಸಂಯೋಗದಿಂದ ಅಂತ ನೋಡೋದ್ರಿಂದ ಪಾಠ ಶುರುವಾಗಿತ್ತು 700 ಮಿಲಿಯನ್ ವರ್ಷಗಳ ಹಿಂದೆ. 500 ಮಿಲಿಯನ್ ವರ್ಷಗಳ ಹಿಂದೆ ಪ್ರೊಟೋಜೋವಾಗಳು ಬಂದವು, ಪ್ರಾಣಿ ಪ್ರಭೇದದ ಪ್ರಪ್ರಥಮ ರೂಪ. ಆ ನಂತರದಲ್ಲಿ ನಾವು ನೋಡ್ತೀವಿ 400 ಮಿಲಿಯನ್ ವರ್ಷಗಳ ಕಾಲದಲ್ಲಿ ಅನೇಕ ಜಲಚರಗಳು, ಎಂಪಿಬಿಯನ್ಸ್ ಉಭಯವಾಸಿಗಳು, ಜಲಚರಗಳು, ಉಭಯವಾಸಿಗಳು, ಕೀಟಗಳು, ಸರೀಸೃಪಗಳು, ಸಸ್ತನಿಗಳು ಕಂಡು ಬಂದವು. ಮಾನವನ ಉಗಮ ಹಾಗೂ ವಿಕಾಸದಲ್ಲಿ ನಾವು ನೋಡ್ತೀವಿ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದ ಕೆಲವು ಪ್ರಾಣಿಗಳು, ಪಕ್ಷಿಗಳು ನಶಿಸಿ ಹೋದವು. ಫಾರ್ ಎಕ್ಸಾಂಪಲ್ ಡೈನೋಸರಸ್ 65 ಮಿಲಿಯನ್ ವರ್ಷಗಳ ಹಿಂದೆ ಅವು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ನಶಿಸಿದವು. ಆ ನಂತರ ಮಾನವನ ಉಗಮ ಕ್ಲಿಷ್ಟಕರವಾದಂತಹ ವಿಷಯ. ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಂಪೂರ್ಣ ಸಹಾಯ ಮಾಡುವಂತಹ ವಿಕಾಸವಾದ ಸಿದ್ಧಾಂತ. ಆ ಸಿದ್ಧಾಂತವನ್ನ ಮಂಡಿಸಿದಂತಹ ಚಾರ್ಲ್ಸ್ ಡಾರ್ವಿನ್, ಅವನ ಕೃತಿ ದಿ ಆರಿಜಿನ್ ಆಫ್ ದಿ ಸ್ಪೀಸೀಸ್, ಹಾಗೂ ಅದರಲ್ಲಿ 2 ಪ್ರಮುಖವಾದಂತಹ ವಿಚಾರಗಳು, ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಅಂಡ್ ದ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಆತ ಹೇಳ್ತಾನೆ, ವಿಕಾಸವಾದಲ್ಲಿ ಒಂದೇ ಮೂಲದಿಂದ ವಂಶಾನುವಂಶವಾಗಿ ಕಾಲಾನುಕ್ರಮದಲ್ಲಿ ವಿಕಾಸಗೊಂಡಿದೆ ಅಂತ. ಆ ವಿಕಾಸಗೊಂಡಂತಹ ಪ್ರಕ್ರಿಯೆಯನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಹೇಗೆ ಅದನ್ನ ಸಾಕ್ಷಿ ಸಮೇತ ನಾವು ಹುಡುಕಿದ್ವಿ ಅಂತಂದ್ರೆ, ಅನೇಕ ಸ್ಕೆಲೆಟನ್ ಗಳನ್ನ ಹೋಲಿಕೆ ಮಾಡಿದ್ವಿ. ಅದರಲ್ಲಿ ಅನೇಕ ಏಪ್ಸ್ ಗಳ ಸ್ಕೆಲೆಟನ್ ಗಳಿದ್ವು, ನೆನ್ಪು ಮಾಡ್ಕೊಳ್ಳಿ. ಅದರಲ್ಲಿ ಚಿಂಪಾಂಜಿ, ಬೋನ್ಬೋ, ಗಿಬ್ಬನ್, ಗೊರಿಲ್ಲಾ ಅವರ ಸ್ಕೆಲೆಟನ್ ಜೊತೆಗೆ ಮಾನವನ ಸ್ಕೆಲೆಟನ್ ಅನ್ನ ಹೋಲಿಕೆ ಮಾಡಿದಾಗ ನಮ್ಗೆ ಸ್ಪಷ್ಟವಾಗಿ ಹೋಲಿಕೆ ಕಾಣುತ್ತೆ, ಹಾಗೂ ಇವರೆಲ್ಲ ಮೂಲ ಒಂದೇ ಅಂತ ಹೇಳುತ್ತೆ. ತಲೆಬುರುಡೆಗಳನ್ನ ನಾವು ನೋಡಿದ್ವಿ. ಆ ತಲೆಬುರುಡೆಗಳಲ್ಲಿ ಹಣೆ
ಬಹುತೇಕ ಸಾಮ್ಯತೆಯನ್ನು ಹೊಂದಿತ್ತು. ದವಡೆಯಲ್ಲಿ ಸಾಮ್ಯತೆ ಇತ್ತು, ಹಲ್ಲಿನಲ್ಲಿ ಸಾಮ್ಯತೆ ಇತ್ತು. ಹಾಗಾಗಿ ನಮಗೆ ಮತ್ತೆ ಸಾಕ್ಷಿ ಸಿಗುತ್ತೆ ಇವರ ಮೂಲ ಒಂದೇ ಅಂತ. ಆದರೆ ಈ ಮನುಷ್ಯನ, ಅದರಲ್ಲೂ ವಿಶೇಷವಾಗಿ ಹೋಮೋಸೇಪಿಯನ್ಸ್, ನಿಯಾಂಡರ್ ಮಾನವ, ಆಸ್ಟ್ರಲೋಪಿಥಿಕಸ್, ಹೋಮೋ ಎರೆಕ್ಟಸ್ ಇವರ ನಡುವಿನ ತಲೆಬುರುಡೆಯ ವ್ಯತ್ಯಾಸವನ್ನು ನೋಡಿದಾಗ ಕ್ರಮಾನುಗತವಾಗಿ ವಿಕಾಸಗೊಂಡಿದೆ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ನಾವು ಒಂದು ವಂಶ ವೃಕ್ಷವನ್ನ ನೋಡಿದ್ವಿ. ಹೊಮಿನೈಡೆ ಎನ್ನುವಂತಹ ಮೇಲು ಕುಟುಂಬ, ಅದರ ಎರಡು ಟಿಸಿಲುಗಳು ಹೊಮಿನಿಡೆ ಮತ್ತು ಹೈಲೋಬಟಿಡೆ ಎರಡು ಕುಟುಂಬಗಳಾದವು. ಆಮೇಲೆ ಹೊಮಿನಿಡೆ ಎನ್ನುವಂತಹ ಕುಟುಂಬ ಏನಿದೆ ಅದು ಹೊಮಿನಿನೆ ಮತ್ತು ಪಾಂಜೀನೆ ಎನ್ನುವಂತಹ ಎರಡು ಒಳ ಕುಟುಂಬಗಳಾದವು. ಆ ನಂತರದಲ್ಲಿ ಹೊಮಿನಿನಿ ಮತ್ತು ಗೋರ್ಲಿನಿ ಎನ್ನುವಂತಹ ಎರಡು ಟ್ರೈಬ್ಸ್ಗಳು, ಪಂಗಡಗಳಾದವು. ಹಾಗೂ ಹೊಮಿನಿನಿಯಿಂದ ಹೋಮೋ ಮತ್ತು ಪಾನ್ ಎನ್ನುವ ಎರಡು ಜೀನ್ಸ್ಗಳು ಬಂದವು. ಹಾಗೂ ಹೋಮೋದಿಂದ ಬಂದವನೇ ಮನುಷ್ಯ. ಪಾನ್ದಿಂದ ಹುಟ್ಟಿಕೊಂಡವನು ಯಾರು ಹೇಳಿ? ಚಿಂಪಾಂಜಿ ಮತ್ತು ಬೋನ್ಬೋ. ಅಂಡ್ ಚಿಂಪಾಂಜಿ ಅಂಡ್ ಬೋನ್ಬೋ ಆರ್ ದ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಹ್ಯೂಮನ್. ಮಾನವನ ಅತ್ಯಂತ ಸಮೀಪದ ಸಂಬಂಧಿಗಳು ಅವರಿಬ್ಬರು ಅಂತ ನೋಡಿದೀವಿ. ಈ ಎಲ್ಲ ಪ್ರಾಸೆಸ್ ತಗೊಂಡು 36 ಮಿಲಿಯನ್ ವರ್ಷಗಳ ಹಿಂದೆ ಆರಂಭಗೊಂಡಿದ್ದು, ಹಾಗೂ ಈ ಪ್ರಕ್ರಿಯೆ 30 ಮಿಲಿಯನ್ ವರ್ಷಗಳನ್ನ ತಗೊಂಡು, ಹಾಗೂ 5.6 ಮಿಲಿಯನ್ ವರ್ಷಗಳ ಹಿಂದೆ ಮಾನವನನ್ನ ಹೋಲುವ ಜೀವಿಗಳು ಭೂಮಿಯ ಮೇಲೆ ಕಾಣಿಸಿಕೊಂಡುವು. ತತ್ಪೂರ್ವಜ ಮಾನವರ ಪಟ್ಟಿಯಲ್ಲಿ ನಾವು ಆರಂಭದಲ್ಲಿ ಹೋಮೋ ಹೆಬಿಲಸ್, ಆನಂತರ ನೇರ ಅಂಗವಿನ್ಯಾಸವನ್ನು ಹೊಂದಿದ ಹೋಮೋ ಎರೆಕ್ಟಸ್, ಗುಹೆಯಲ್ಲಿ ವಾಸಿಸಿದ ನಿಯಾಂಡರ್ ಮಾನವ, ಹಾಗೂ ಆಧುನಿಕ ಮಾನವ ಅನಿಸಿಕೊಂಡ ಹೋಮೋಸೇಪಿಯನ್ಸ್, ಜೊತೆಯಲ್ಲಿ ಹೋಮೋಸೇಪಿಯನ್ ಇಡಾಲ್ತು ಹಾಗೂ ಕ್ರೋ ಮ್ಯಾಗ್ನನ್. ಹೀಗೆ ಮಾನವನ ವಿಕಾಸವನ್ನ ನಾವು ಅಭ್ಯಾಸ ಮಾಡಿದೀವಿ. ಮುಂದಿನ ಭಾಗದಲ್ಲಿ ಮಾನವನ ವಿಕಾಸದ ಮೇಲೆ ಪ್ರಭಾವ ಬೀರಿದ ಅಂಶಗಳ ಕಡೆಗೆ ಗಮನ ಹರಿಸೋಣ. ಅದುವರೆಗೂ ನೀವು ನಿಮ್ಮ ಅಭ್ಯಾಸದ ಕಡೆ ಗಮನ ಕೊಡಿ. ಎಲ್ಲ ವಿಡಿಯೋ ಪಾಠಗಳನ್ನ ನೋಡಿ ಪ್ರತಿಕ್ರಿಯಿಸ್ತಾ ಇದ್ದೀರಿ. ನಿಮ್ಮ ಮೆಚ್ಚುಗೆಗೆ ಅಭಿನಂದನೆಗಳು, ಹಾಗೂ ನಿಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ಅಂತ ಹೇಳ್ತಾ ಈ ಸರಣಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.